ನಮಸ್ಕಾರ. ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇವತ್ತು 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಕೆಲವೊಂದಿಷ್ಟು ಜನ ಹಳಬರಿದ್ರು, ಕೆಲವೊಂದಿಷ್ಟು ಜನರಿಗೆ ಹೊಸಬರಿಗೆ ಅವಕಾಶವನ್ನು ಕೊಡಲಾಗಿದೆ. ಇವೆಲ್ಲದರ ನಡುವೆಯೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವ ಸ್ಥಾನಕ್ಕಾಗಿ ಸ್ಫೋಟ ಆಗಿದೆ, ಅಸಮಾಧಾನ ಭುಗಿಲೆದ್ದಿರುವುದು. ಅನೇಕ ಜನ ಆಕಾಂಕ್ಷಿಗಳಾಗಿದ್ದರು, ಆದರೆ ಆಕಾಂಕ್ಷೆ ಇದ್ದಾಗಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇವೆಲ್ಲದರ ಭಾಗವಾಗಿ ಯಶವಂತರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ನಾಳೆ ಅಥವಾ ನಾಡಿದ್ದು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಭದ್ರಾವತಿಯ ಸಂಗಮೇಶ್ ಮಾತನಾಡಿದ್ದಾರೆ, ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ಅನೇಕ ಜನ ತಮ್ಮ ತಮ್ಮ ಅಭಿಮಾನಿಗಳು, ಕಾರ್ಯಕರ್ತರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತೀವಿ ಅನ್ನುವ ಹಂತಕ್ಕೆಲ್ಲ ಹೋಗಿದ್ದಾರೆ. ಯಾವ ಭಿನ್ನಮತ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದಾಗ ಆಗಬಹುದು ಅಂತ ವಿಪಕ್ಷಗಳು ಅಂದುಕೊಂಡಿದ್ದವೋ ಆ ಭಿನ್ನಮತ ಇದೀಗ ಅಸಮಾಧಾನ ಸಚಿವ ಸಂಪುಟದ ಈ ಸಮಯದಲ್ಲಿ ಆಗಿರುವಂಥ ಬೆಳವಣಿಗೆ ನೋಡ್ತಾ ಇದ್ದೀವಿ. ಹಾಗಾದರೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೆಂಗೆ ತೆಗೆದುಕೊಳ್ಳುತ್ತೆ? ಎಲ್ಲರೂ ಕೂಡ ಅಸಮಾಧಾನಿತರು ಸಮಾಧಾನವಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಹೆಜ್ಜೆ ಹಾಕ್ತಾರ? ವಿಪಕ್ಷಗಳು ಇದನ್ನು ಹೆಂಗೆ ನೋಡ್ತಾ ಇದೆ? ಇದೇ ಇವತ್ತಿನ ಜಿ ಸಂವಾದದ ವಿಶೇಷ. ಡಿಕೆ ಸಂಪುಟ ಭಿನ್ನಮತದ ಸವಾಲು. ಇವತ್ತಿಗೆ ಸರಿಯಾಗಿ 2 ತಿಂಗಳ ಹಿಂದೆ, ಅಂದರೆ ಜೂನ್ 3, 2026, ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅವರ ಜೊತೆಗೆ ಕೆಲವೊಂದಿಷ್ಟು ಜನರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದಾದ ನಂತರ ಪರಿಷತ್ ಚುನಾವಣೆ ಬಂತು, ಬೇರೆ ಬೇರೆ ಕಾರಣಗಳು. ಅವೆಲ್ಲದ ಕಾರಣಗಳಿಗಾಗಿ ಈ ಸಚಿವ ಸಂಪುಟ ವಿಸ್ತರಣೆ ಏನಿತ್ತು ಹಾಗೆ ಮುಂದೂಡ್ತಾ ಬಂದಿತ್ತು. ಇದೀಗ ಕೊನೆಗೂ ಕೂಡ 2 ತಿಂಗಳ ಬಳಿಕ ಅದಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಲಾಗಿದೆ. 20ರ ಪೈಕಿ 19 ಮಂದಿ ಶಾಸಕರು ನೂತನ ಸಚಿವರಾಗಿ ಪದಗ್ರಹಣ ಸ್ವೀಕಾರ ಮಾಡಿದರು. ಮಧು ಬಂಗಾರಪ್ಪ, ಅಜಯ್ ಧರ್ಮಸಿಂಗ್, ಜಮೀರ್ ಅಹ್ಮದ್ ಖಾನ್, ಹೀಗೆ ಅನೇಕ ಜನ. ಇವೆಲ್ಲದರ ಹೊರತಾಗಿಯೂ ಕೂಡ 3 ಬಾರಿ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಯಶವಂತರಾಯಗೌಡ ಪಾಟೀಲ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವರು ರಾಜೀನಾಮೆ ಕೊಡುವಾಗ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿಯವರಿಗೆ ಇದೀಗ ಅವರು ನೂತನ ಸಚಿವರು, ಅವರಿಗೆ ಹೋಗಿ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟರು. ಭದ್ರಾವತಿಯ ಸಂಗಮೇಶ್, ಸಾಗರದ ಬೇಳೂರು ಗೋಪಾಲಕೃಷ್ಣ ಇವರೆಲ್ಲರೂ ಕೂಡ ನಾಳೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನಾಗುತ್ತೆ? ಹೈಕಮಾಂಡ್ನವರೇನೋ ಕಾಂಗ್ರೆಸ್ನ ನಾಯಕರ ಜೊತೆಗೆ ಮಾತನಾಡಿದ್ರಂತೆ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ರಂತೆ. ಈ ಭಿನ್ನಮತವನ್ನು ಶಮನ ಮಾಡಬೇಕು, ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ ಅದನ್ನು ಶಮನ ಮಾಡೋ ಪ್ರಯತ್ನಗಳಾಗಬೇಕು ಅಂತೆಲ್ಲ ಹೇಳಿದ್ರಂತೆ. ಹೀಗಾಗಿ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಇದನ್ನು ಹೆಂಗೆ ತೆಗೆದುಕೊಳ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಹಂಪನಗೌಡ ಬಾದರ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಆಯ್ಕೆ ಆದಂತಹ ನಾಯಕ, ಅವಕಾಶ ಸಿಕ್ಕಿಲ್ಲ. ಇನ್ನು ವಿಜಯಪುರ ಜಿಲ್ಲೆಗೆ ಕಳೆದ ಬಾರಿ 2 ಸ್ಥಾನಗಳನ್ನು ಕೊಡಲಾಗಿತ್ತು. ಈ ಬಾರಿ 1 ಸ್ಥಾನಕ್ಕೆ MB ಪಾಟೀಲ್ರಿಗೆ ಅವಕಾಶ ಇದೆ ಅಷ್ಟೇ. ಇವೆಲ್ಲದರ ಜೊತೆಗೆ ಕಲಬುರಗಿಗೆ 3 ಸ್ಥಾನ ಸಿಕ್ಕಿದೆ, ಪ್ರಿಯಾಂಕರ್ಗೆ ಶರಣ್ ಪ್ರಕಾಶ್ ಪಾಟೀಲ್. ಅದಾದ ನಂತರ ಜೇವರ್ಗಿಯ ಅಜಯ್ ಧರ್ಮಸಿಂಗ್, 3 ಸ್ಥಾನ ಕಲಬುರಗಿಗೆ ಸಿಕ್ಕಿರೋದು. ಇನ್ನು ಕೊನೆಯ ಕ್ಷಣದಲ್ಲಿ ಆಗಿದ್ದಂತಹ ಬೆಳವಣಿಗೆ ಅಂತ ಹೇಳಿದರೆ, 3 ದಿನಗಳ ಹಿಂದಷ್ಟೇ ಕಾನೂನಾತ್ಮಕ ಜಯವನ್ನು ಸಾಧಿಸಿದ್ದಂತಹ ಗಾಯತ್ರಿಯವರ ಹೆಸರು ಬಂದು ಸಂಪುಟದಿಂದ ಔಟ್ ಆಗಿದ್ದನ್ನು ನೋಡಿದ್ದೇವೆ. ಎಲ್ಲ ಬೆಳವಣಿಗೆಗಳು ಇವತ್ತಾಗಿರೋದು. ಹಾಗಾದರೆ ಇದನ್ನು ವಿಪಕ್ಷಗಳು ಹೆಂಗೆ ನೋಡ್ತೇವೆ? ಒಂದು ಅಸ್ತ್ರ ಸಿಕ್ಕಂತಾಯ್ತಾ? ಡಿ ಕೆ ಶಿವಕುಮಾರ್ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ? ಮಾತನಾಡಿಸ್ತಾ ಹೋಗೋಣ. ಇದೇ ವಿಚಾರದ ಬಗ್ಗೆ ಮಾತನಾಡೋಣ. ಹಲವು ಜನ ಅತಿಥಿಗಳು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. JDSನಿಂದ ನಾಗೇಂದ್ರ ಬಾಬು ಪ್ರಸಾದ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರೆಯಾದಂಥ ಶ್ರೀವಲಿ ಕೃಷ್ಣ ಅವರಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. AAPಯಿಂದ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ಕಾಂಗ್ರೆಸ್ನ ವಕ್ತಾರಾದಂಥ ಪದ್ಮಪ್ರಸಾದ್ ಜೈನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪದ್ಮಪ್ರಸಾದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪದ್ಮಪ್ರಸಾದ್ ಅವರು, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ದಯವಿಟ್ಟು ನಿಮ್ಮನ್ನ ಅನ್ಮ್ಯೂಟ್ ಮಾಡಿ ಮಾತನಾಡಿ. ಬರ್ತೀನಿ, ನಿಮ್ಮನ್ನು ಮಾತನಾಡಿಸ್ತೀನಿ ನಾನು. ಪದ್ಮಪ್ರಸಾದ್ ಅವರೇ, ನಾಗೇಂದ್ರ ಬಾಬು ಪ್ರಸಾದ್ ಅವರೇ, ಇವತ್ತಿನ ಸಚಿವ ಸಂಪುಟದ ಬೆಳವಣಿಗೆ ನೋಡಿದ್ರಿ. ನಿಮ್ಮಲ್ಲಿದ್ದಂಥ ಅನೇಕರು ಇದೇ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಜಿಗಿದಿದ್ದರು ಸರ್. ಇವತ್ತೆಲ್ಲರೂ ಸಚಿವರಾಗಿದ್ದಾರೆ. ಮಾಗಡಿ ಬಾಲಕೃಷ್ಣ, ಜಮೀರ್ ಅಹ್ಮದ್ ಖಾನ್ ಈ ಹಿಂದಿನ ಸಚಿವರಾಗಿದ್ದರು, ಈಗ ಸಚಿವರಾಗಿದ್ದಾರೆ.
ಅನೇಕ ಜನರ ಪಟ್ಟಿ ಇದೆ. ನಿಮ್ಮಲ್ಲಿ ಸಿಗದೇ ಇದ್ದಿದ್ದಕ್ಕಾಗಿ ಇವತ್ತಲ್ಲಿಗೆ ಹೋಗಿರೋದು, ನಿಜ ಅಲ್ವಾ? ನಮ್ಮಲ್ಲಿ ಸಿಗದೇ ಆಗಿರೋದಕ್ಕಲ್ಲ ನೋಡಿ, ಅವತ್ತು ಇದ್ದಿದ್ದು ಸಮ್ಮಿಶ್ರ ಸರ್ಕಾರ, ಇವತ್ತು ಪೂರ್ಣ ಬಹುಮತದ ಸರ್ಕಾರ ಇದೆ. ಇಲ್ಲಿ ನನಗೆ ಸಿಕ್ಕಿದೆಯಾ ನಿನಗೆ ಸಿಕ್ಕಿದೆಯಾ ಅಂತಕ್ಕಂಥ ಮಾತು ಬಂದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೆರೆ ಬರ ಯಾವುದೇ ಕಾರಣಕ್ಕೂ ಕಳೆದ 136 ಸೀಟ್ ನಿಮಗೆ ಸಂಪೂರ್ಣವಾದ ಬಹುಮತ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಸರ್ಕಾರವನ್ನು ಚೆನ್ನಾಗಿ ನಡೆಸೋದು ಬಿಟ್ಟು ಕಳೆದ 3 ವರ್ಷಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬರೀ ಇದೇ ಖಾತೆಗಳಿಗೋಸ್ಕರ ನೀವು ಕಿತ್ತಾಡಿದ್ದು. ನನ್ನ ಹತ್ರ ಇಷ್ಟು ಜನ ಇದ್ದಾರೆ, ನಂದು ಈ ಟೀಮು, ನಂದು ಆ ಟೀಮು, ನನ್ನ ಹತ್ರ ಈ ಜನಾಂಗದವ್ರು ಇದ್ದಾರೆ ಅಂತ ಹೇಳಿ ನೀವೇ ಹೇಳ್ಕೊಂಡಿದ್ದು. 55 ಜನ ಗುಂಪುಗಾರಿಕೆ ನನ್ನ ಹತ್ರ ಇದೆ ಅಂತೇಳಿ ಮತ್ತೆ ಕೊನೆಗೆ ಹೆಂಗೋ ಒಂದು ರೀತಿ ಸಾಧನೆ ಮಾಡಿ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟಂಥ ಸಂದರ್ಭದಲ್ಲಿ ಸರಿಸುಮಾರು ಇವತ್ತಿಗೆ 2 ತಿಂಗಳಾಯ್ತು. ಇವತ್ತಿಗೆ ಇಲ್ಲಿ ನಮ್ಮ ಕಣ್ಣು ಮುಂದೆ ಅತಿ ಭಯಂಕರವಾದಂಥ ನೆರೆ ಇದೆ, ಬರ ಇದೆ, ಒಂದು ಕಡೆ ಕಾವೇರಿ ವಿಚಾರ ಇದೆ. ಇವತ್ತಿನವರೆಗೂ ಕೂಡ ಯಾರಿದ್ದಾರೆ ನಿಮಗೆ ಶಾಸಕರುಗಳು? ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ, ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಬಗ್ಗೆ ನೀವು ಒಂದು ವ್ಯಕ್ತಿ ಒಂದು 3 kg ಹೊತ್ಕೊಂಡು ಹೋಗುವಂಥ ವ್ಯಕ್ತಿ ಮೇಲೆ 100 kg ಹಾಕಿದ್ರೆ ಪರಿಸ್ಥಿತಿ ಏನಾಗುತ್ತೆ? 32 ಇಲಾಖೆಗಳನ್ನ ಮುಖ್ಯಮಂತ್ರಿಗಳು ನೋಡ್ಕೊಳಕ್ಕಾಗುತ್ತಾ? ಪ್ರತಿಯೊಂದು ಇವತ್ತು ರೈತರಿಗೆ ಗೊಬ್ಬರ ಇಲ್ಲ, ಒಂದು ಕಡೆ ಅವರಿಗೆ ಹಸುಗಳಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಗುಳೆ ಹೋಗ್ತಾ ಇದ್ದಾರೆ, ಕಾವೇರಿಲಿ ನೀರಿಲ್ದೇ ತಮಿಳ್ನಾಡು ಕ್ಯಾದೆ ತೆಗಿತಾ ಇದೆ. ಒಂದು ಕಡೆ ನಾವು ಬಿಡದಿ ಗಲಾಟೆ ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಸಂಪೂರ್ಣವಾದ ಸರಿಸುಮಾರು 84 ಲಕ್ಷ ಹೆಕ್ಟಾರಲ್ಲಿ ನಾವು ಹಾಕಬೇಕಾಗಿರ್ತಕ್ಕಂಥ ಬೆಳೆ 24 ಲಕ್ಷ ಹೆಕ್ಟಾರಲ್ಲಿ ಬೆಳೆ ಹಾಕ್ಕೊಂಡಿದ್ದೀವಿ. ಪರಿಸ್ಥಿತಿ ಹಿಂಗೆಲ್ಲ ಇರೋವಾಗ ನೀವು ಡೇ ಒನ್ನಲ್ಲೇ ಮಾಡಬೇಕಾಗಿತ್ತು ಇದನ್ನು. ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲರೂ ಕೂಡ ಎಂಡಿಂಗ್ ಸ್ಟೇಜ್. ಇವಾಗ ನಾನು ಬಂಡವಾಳ ಹಾಕಿದ್ದೀನಿ, ಬಂದಿದ್ದೀನಿ, ನನಗೂ ಬೇಕು ಅಧಿಕಾರಕ್ಕಾಗಿ ಕಿತ್ತಾಡ್ತಕ್ಕಂಥ ಇವರು ಇದೇ ಕೆಲಸವನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಒಂದೇ ಏಟಿಗೆ ಎಲ್ಲವೂ ಸಚಿವ ಸ್ಥಾನ ಹಂಚಿಕೆ ಆಗ್ಬಿಟ್ಟಿದೆ. ಒಂದು ಮಾತು ಹೇಳ್ತಿದ್ದೀನಿ, ನಾನು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಒಂದೇ ಏಟಿಗೆ ಆಗಬೇಕು ಅಂತ ಯಾವ ಜೆಡಿಎಸ್ ಬಯಸ್ತಾ ಇದೆಯೋ ಅದೇ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಸಚಿವ ಸಂಪುಟ ರಚನೆ ಮತ್ತು ಸಚಿವ ಸಂಪುಟ ವಿಸ್ತರಣೆ ಒಂದೇ ಬಾರಿಗೆ ಒಂದೇ ಏಟ್ನಲ್ಲಿ ಆಗಿತ್ತಾ? ನಾನೆಲ್ಲೂ ಕೂಡ ಆ ಪದ ಬಳಕೆ ಹೇಳ್ತಾ ಇದ್ರಿ, ಅವತ್ತೇ ಮಾಡಬೇಕಾಗಿತ್ತು ಮುಖ್ಯಮಂತ್ರಿ ಪದಗ್ರಹಣ ಮಾಡಿದಾಗ. ಕೇಳಿ, ಆವತ್ತಿನ ಸಚಿವ ಅದು ಸಮ್ಮಿಶ್ರ ಸರ್ಕಾರ, ಇವತ್ತು ಸಂಪೂರ್ಣ ಬಹುಮತ ಇರ್ತಕ್ಕಂಥ ಸರ್ಕಾರ ನಂಬರ್ 1. ನಂಬರ್ 2, ನಾವು ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಹಗರಣಗಳಾಗಿರಲಿ, ಯಾವುದೇ ರೀತಿಯಾದಂಥ ಮಿನಿಸ್ಟರ್ಗಳ ರಾಜೀನಾಮೆಗಳಾಗಿರಲಿ, ಈ ಥರದ್ದೇನು ನಡೆದಿರಲಿಲ್ಲ. ಉತ್ತಮವಾದ ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ತಿರ ಇದೆ. 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ. ಆ ಕಡೆ ಹೋದರೆ ನಿಮಗೆ ಲಾಟ್ರಿ ನಿಷೇಧ ಮಾಡಿದ್ವಿ, ಸಾರಾಯಿ ನಿಷೇಧ ಮಾಡಿದ್ವಿ, ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ, ಕಾಲೇಜುಗಳಂತೆ ಶಾಲೆಗಳಂತೆ ಎಲ್ಲ ಮಾಡಿದ್ವಲ್ಲ. ಸಾಧನೆ ಇದೆ. ನಾನು ಕೇಳ್ತಾ ಇರ್ತಕ್ಕಂಥ ಸಾಧನೆ ಏನು ನಿಮ್ದು? ನೀವು ನಿಮ್ಮ ಡಿಬೇಟ್ ಶುರು ಮಾಡುವಾಗ ಒಂದು ಪದ ಬಳಕೆ ಮಾಡಿ, ಪ್ಲೀಸ್, ಗೊಂದಲ 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 ಅಂತ. ಆ ಗೊಂದಲ ಸೃಷ್ಟಿ ಮಾಡಿದವರು ನೀವು ಮತ್ತು ಬಿಜೆಪಿ ಅವರು ಸೇರ್ಕೊಂಡು. ಆ ಗೊಂದಲ ಕಾಂಗ್ರೆಸ್ ನಲ್ಲಿ ಆಗಿರ್ಲಿಲ್ಲ ಅಂತ ಅವ್ರು ಒಂದು ಸಂದೇಶ ಕೊಡೋ ಪ್ರಯತ್ನ. ಒಂದು ಮಾತು ಹೇಳ್ತಿದ್ದೀನಿ, ನೀವು ಸ್ವಂತ ಪಕ್ಷದಲ್ಲಿ ನಾವು ಇಂಟರ್ನಲ್ ನಾವು ಯಾರು ಕೂಡ ಎಂಟ್ರಿ ಆಗೋದಿಕ್ಕೆ ಆಗೋದಿಲ್ಲ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲ, ಅದು ಒಂದು ಪಕ್ಷದವರು ಬೇರೆ ಪಕ್ಷದವರು. ಒಂದು ನಿಮಿಷ ಹೇಳೋ ತನಕ ಕೇಳಿ, ಒಂದು ನಿಮಿಷ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಮಿನಿಸ್ಟರ್ಗಳನ್ನ ಮಾಡಿದ್ರಿ, ಒಲ್ಲದ ಖಾತೆ ಒಬ್ರು ಕೊಟ್ರಿ, ಜಲ ವಿವಾದ ಯಾವ ದೊಡ್ಡ ಮಟ್ಟದಲ್ಲಿ ಇತ್ತು, ಏನು ಮಾಡಿದ್ರಿ? ಯಾರೋ ನೀವು ತಗೊಂಡು ಗೃಹ ಮಂತ್ರಿ ಮಾಡಿದ್ರಿ, ಏನಾಯ್ತು? ಅವರ ಕ್ಷೇತ್ರದಲ್ಲೇ ಜೈಲಲ್ಲಿ ಏಣಿ ಹಾಕೊಂಡು ಹೋಗ್ಬಿಟ್ಟು ಕೈದಿಗಳು ದುಮ್ಕ ಹೋಗ್ತಾ ಇದ್ದಾರೆ. ಇದ್ರ ರೆಸ್ಪಾನ್ಸಿಬಿಲಿಟಿ ಯಾರು? ಇಂಥ ಗಂಭೀರವಾದ ವಿಚಾರಗಳು ಚರ್ಚೆ ಮಾಡಿಲ್ಲ. ಇವತ್ತು ನಾನೊಂದು ಮಾತು ಶ್ರೀವಲ್ಲಿ ಕೃಷ್ಣ ಅವರೇ, ನಾನು ಅವಾಗಲೇ JDS ಕೇಳಿದಂತಹ ಪ್ರಶ್ನೆ, ನೀವು ಅಂದ್ಕೊಂಡಿದ್ರೆ ಏನೋ ಗೊಂದಲಗಳಾಗ್ಬಿಡುತ್ತೆ, ಗೊಂದಲ ನಾಯಕತ್ವವೇ ಬದಲಾವಣೆ ಆಗ್ಬಿಡ್ಬೋದು ಇತ್ಯಾದಿ ಇತ್ಯಾದಿ ಅಂತ. ಬದಲಾವಣೆ ಆಯಿತು, ಸಹಜ ಸ್ಥಿತಿಯಲ್ಲಾಗಿದೆ, ಎಲ್ಲವೂ ಕೂಡ ಸಹಜವಾಗಿ ಆಗ್ತಾ ಇರೋದನ್ನು ನೋಡಿದ್ದೀವಿ. ಅಲ್ಲಲ್ಲಿ ಅಸಮಾಧಾನ ಇದೆ, ನೀವಿದ್ದಾಗೂ ಅಸಮಾಧಾನ ಇತ್ತು, ಸರಿಪಡಿಸ್ತಾರೆ. ಇದನ್ನ ಸಹಜ ಸ್ಥಿತಿ ಅಂತೀರಾ ನೀವು? ಯಾಕಂದ್ರೆ ನಾಗರಬಾವಿನಲ್ಲಿ ಟೈರ್ಗೆ ಸುಟ್ಟು ಹಾಕಿ ಬೆಂಕಿ ಹಾಕಿದ್ದಾರೆ. ಓಕೆ, ಆಯ್ತಾ? ಮೈಸೂರು ಹೆದ್ದಾರಿನಲ್ಲಿ ತನ್ವೀರ್ ಸೇಠ್ ಕಡೆಯವರು ತಬ್ರೇಜ್ ಅನ್ನೋ ಒಬ್ಬ ಹುಡುಗ ವಿಷ ತಗೊಂಡು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಇದನ್ನ ಸಹಜ ಸ್ಥಿತಿ ಅಂತ ಕರೆಯಕ್ಕಾಗತ್ತಾ ನಾವು? ಆಮೇಲೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. DK ಶಿವಕುಮಾರ್ ಅವರ ಮಂತ್ರಿ ಮಂಡಲ ಏನಿದೆ, ಇದು ಸಂಪೂರ್ಣ ವಿಫಲ, ಸಫಲ ಅಂತೂ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಬಂತು ಲಿಸ್ಟ್ ಬಂದ ಮೇಲೆ 2 ತಿಂಗಳ ನಂತರ ಇವರು ಲಿಸ್ಟ್ ಅನ್ನು ಮಾಡ್ತಾರೆ. ರೈತರ ಕಷ್ಟ ಕಾಲ ಇದೆ, ಕೃಷಿ ಸಚಿವರಿಲ್ಲ, ನೀರಾವರಿ ಸಚಿವರಿಲ್ಲ. ಕೇಳಿದ್ರೆ ನೀರಾವರಿ ಸಚಿವರಿಗೆ ನನಗೆ ಗೊತ್ತಿಲ್ಲ ಅಂತ ಆನ್ಸರ್ ಬರುತ್ತೆ. ಆಯ್ತಾ? ಒಳಹರಿವು ಕಡಿಮೆ ಇದೆ, ಹೊರಹರಿವು ಜಾಸ್ತಿ ಇದೆ. ಇವಾಗ ತಮಿಳ್ನಾಡಿಗೆ ಇಲ್ಲ ಒಳಹರಿವು ಜಾಸ್ತಿ ಇದೆ, ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಇನ್ನೂ ನಮಗೆ ಒಳಹರಿವು ಬರ್ತಾ ಇರೋದು ಇನ್ನೂ 6 ತಿಂಗಳು ಬೇಕು. ನಮಗೆ ಸ್ಟೋರೇಜ್ ಬೇಕು ಅಂತ ಹೇಳಿದ್ರೆ 35 TMC ವಾಟರ್ ನಮಗೆ ಬೇಕು. ಇವಾಗ ಬೆಂಗಳೂರು ಒಂದು ಭಾಗ ನೋಡ್ಕೊಳ್ತೀವಿ ಅಂದ್ರೆ ಬೆಂಗಳೂರಿಗೆ 10 TMC ಬೇಕಾಗಿದೆ ನಿಮಗೆ. ಆಯ್ತಾ? ಈ ರೀತಿ ನಮಗಿರ್ಬೇಕಾದ್ರೆ ಈ ಮಂತ್ರಿ ಮಂಡಲ ಇವ್ರು ಮಾಡ್ಬಿಟ್ಟು ಹೆಣ್ಮಕ್ಳಿಗೆ ಸ್ಥಾನ ಇಲ್ಲ,
ಗಾಯತ್ರಿ ಮೇಡಮ್ ಅವ್ರ ಹೆಸರು ತೋರಿಸಿದ್ರು, ಸಡನ್ ಆಗಿ ಎಲ್ಲೋ ಹೊಟ್ಟೋಯ್ತದು, ಬಂದೇ ಬಿಡ್ತು ಹೆಣ್ಮಕ್ಳಿಗೆ ಅಂತ. ಅದಕ್ಕೆ ನಾ ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ವಿರೋಧಿ ಇಲ್ಲಿ. ಆಮೇಲೆ ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡ್ಬಿಡ್ತೀನಿ. ಪ್ರಪ್ರಥಮ ಬಾರಿಗೆ ಬ್ರಾಹ್ಮಣರಿಗೆ ಸ್ಥಾನಮಾನವೇ ಇಲ್ಲ ಇವ್ರದ್ರಲ್ಲಿ. ಎಲ್ಲಾರ್ಗೂ ಕೊಟ್ರಲ್ಲ, ದಿನೇಶ್ ಗುಂಡೂರಾವ್ ಅವ್ರನ್ನ ಕ್ಯಾಬಿನೆಟ್ ಹೊರಗಡೆನೆ ಇಟ್ಬಿಟ್ರಲ್ಲ. ಇಲ್ಲವೇ ಇಲ್ವಲ್ಲ ಬ್ರಾಹ್ಮಣರಿಗೆ ಸ್ಥಾನ. ಯಾಕೆ ಇವ್ರಿಗೆ ಅಂದ್ರೆ ಅಷ್ಟೊಂದು ದ್ವೇಷನ? ಅಂದ್ರೆ ಇವ್ರಿಗೆ ಇನ್ನ ಬ್ರಾಹ್ಮಣರ ಮಹಾಸಭಾ ಎಲ್ಲಾರ್ಗೂ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವ್ ಇವಾಗ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಷ್ಟೇನೆ, ಇಲ್ಲಿ ಬರೀ ಜಾತಿ ಒಂದೇ ನಡೆಯೋದು. ಇವ್ರಿಗೆ ಯಾವ ಸ್ಥಾನಮಾನ ಎಲ್ಲಾರ್ಗೂ ಕರೆಕ್ಟಾಗಿ ಹಂಚಿದೀವಿ ಅನ್ನೋದು ಸುಳ್ಳು ಸರ್. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಇದೇ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮಾತು ಉಲ್ಲೇಖ ಮಾಡಿದ್ರಿ, ಡಿಲೇ ಆಯಿತು ಸಚಿವ ಸಂಪುಟ ಮಾಡೋದು ಅಂತ. ಹೌದು, ಹೌದು. ಫಾರ್ ಯುವರ್ ಇನ್ಫಾರ್ಮೇಶನ್ ಮೇಡಮ್, 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಕಾಂಗ್ರೆಸ್ನ 17 ಜನ ಶಾಸಕರು ನಿಮ್ಮನ್ನು ಬಂದು ಜಾಯಿನ್ ಆದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ತಕ್ಷಣ ಸಚಿವ ಸಂಪುಟ ರಚನೆ ಆಗಿತ್ತಾ? ನೆನಪಿದೆಯಾ ನಿಮ್ಗೆ? ರಚನೆ ಆಗಿತ್ತಾ? 20 ದಿನಗಳ ಕಾಲ ಮೇಡಮ್, ಯಾವ ಬರಗಾಲ, ಯಾವ ನೀರು, ಕ್ಯೂಸೆಕ್ಕು, TMC ಲೆಕ್ಕದಲ್ಲಿ ನೀವು ಮಾತಾಡ್ತಾ ಇದ್ದೀರೋ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ರಾಜ್ಯದಲ್ಲಿ ವಿಪರೀತವಾದಂತಹ ಪ್ರವಾಹ ಆಗಿತ್ತು. ಹೌದು, ಯಡಿಯೂರಪ್ಪನವರು ಒಬ್ಬರೇ ಓಡಾಡುವಂತಹ ಪರಿಸ್ಥಿತಿ. 20 ದಿನ ಕರ್ನಾಟಕ ಸರ್ಕಾರಕ್ಕೆ ಸಚಿವರು ಇರಲಿಲ್ಲ. ಅವರು ಹೇಳ್ತೀನಿ, ಒಂದು ನಿಮಿಷ ಕೂತ್ಕೊಳ್ಳಿಲ್ಲ. ಓಕೆ, ಆದ ತಕ್ಷಣ ನನಗೆ ಸಂಪುಟ ರಚನೆ ನಾವು ಮಾಡ್ತೀವಿ ಕೆಲಸ ಮಾಡಿದ್ರು. ನೀವು ಅವಾಗಲೇ ಒಂದು ಮಾತು ಉಲ್ಲೇಖ ಮಾಡಿದ್ರೆ ಡಿಲೇ ಆಯ್ತು ಅಂತ. 2 ತಿಂಗಳು ಬೇಕಾ? 20 ದಿನಕ್ಕೂ ನಿಮ್ಗೆ 60 ದಿನಕ್ಕೂ ವ್ಯತ್ಯಾಸ ಇದೆ. ಡಿಫರೆನ್ಸ್ ಇದೆ. ಡಿಫರೆನ್ಸ್ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರ ಜೊತೆಗೆ ಒಬ್ಬ ಸಚಿವರು ಇರಲಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಜೊತೆ ಅನೇಕ ಜನ ಶಾಸಕರು ಸಚಿವರಾಗಿ ಪ್ರಮಾಣ. ಇದು ಎಕ್ಸ್ಪಾನ್ಷನ್, ಇದು ವಿಸ್ತರಣೆ, ಇದು ನಿಮ್ಮದು ರಚನೆ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ನೀವು ಹೇಳ್ತಾ ಇದ್ದೀರಲ್ಲ ಇದನ್ನ. ಈಗ 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಇದ್ರು. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಏನೇನ್ ಹಗರಣಗಳಾಯ್ತು, ಆಮೇಲೆ ಏನೇನ್ ಡೆವಲಪ್ಮೆಂಟ್ ಆಗಿಲ್ಲ, ಎಷ್ಟೆಷ್ಟು ದುಬಾರಿ ಆಯ್ತು ಜೀವನ ಅನ್ನೋದು ಎಲ್ಲರೂ ನಾವು ನೋಡಿದೀವಿ. ಆ 3 ವರ್ಷನೂ ಕೂಡ ಹಗರಣ ಪ್ಲಸ್ ಕುರ್ಚಿ ಲಾಬಿ. ಡೆಲ್ಲಿಗೆ ಹೋಗೋ ಬಾ, ಡೆಲ್ಲಿಗೆ ಹೋಗೋ, ನೀವು ಇದೇ ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಪ್ರಮಾಣ ವಚನ ತಗೊಂಡವ್ರು 2 ತಿಂಗಳ ಮುಂಚೆ ಇದೇ DK ಶಿವಕುಮಾರ್ ಅವರು, ಆಯ್ತಾ, ಇಮಿಡಿಯೇಟ್ ಆಗಿ ಕೊಟ್ರು. ಯಾಕೆಂದ್ರೆ ಇನ್ನು ಅವ್ರಿಗೆ 2 ವರ್ಷ ಟೈಮ್ ಇದೆ. ಜನಕ್ಕೆ ಗೊತ್ತಿದೆ ಮೇಡಮ್. ಒಂದು ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ, ಒಂದು ಸಾಂವಿಧಾನಿಕ ಹುದ್ದೆಯನ್ನು ಆಯ್ಕೆ ಮಾಡೋದಕ್ಕೆ ನಿಮ್ಮದೇ ಬಿಜೆಪಿ ಹೈಕಮಾಂಡ್ ಎಷ್ಟು ತಿಂಗಳಗಟ್ಟಲೆ ಸಮಯ, 6-7 ತಿಂಗಳಗಟ್ಟಲೆ. ಕರ್ನಾಟಕ ರಾಜಕಾರಣ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಅಪೋಸಿಷನ್ ಲೀಡರ್ ಆಯ್ಕೆ ಮಾಡೋದಕ್ಕೆ 6-7 ತಿಂಗಳ ಸಮಯ ತೆಗೆದುಕೊಳ್ಳುತ್ತಾ ಇವತ್ತು ಸಚಿವ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ನೈತಿಕತೆ ಬಿಜೆಪಿ ಇರುತ್ತೆ? ಅಪೋಸಿಷನ್ ಲೀಡರ್ಗೂ ಸಚಿವರಿಗೂ ಆಗರ ಇದಿಲ್ವಾ? ಆಗರ ಅಪೋಸಿಷನ್ ಲೀಡರ್ ಹೋಗ್ಬಿಟ್ಟು ನೀವು ಎಲ್ಲಿ ಬರ ಇದೆ ಅಲ್ಲಿ ನೋಡಕ್ಕಾಗತ್ತೆ ಅಪೋಸಿಷನ್ ಲೀಡರ್ ಮೇಡಮ್? ಆಯ್ತಾ, ವಾಚಿಂಗ್ ಡಾಗ್ ಅಂತ ಕರೀತಾರೆ ವಿರೋಧ ಪಕ್ಷವನ್ನ. ಹೇಳ್ತೀನಿ ಸರ್, ಪ್ರತಿಯೊಂದಕ್ಕೂ ನಮ್ಗೆಲ್ಲಾ ಲೀಡರ್ಸ್ ಕೂಡ ಮಾತಾಡ್ತಾ ಇದ್ರು ಮುಂದೆ ಬಂದು. ಏನೇ ತೊಂದರೆ ಆಗ್ಲಿ ಎಲ್ಲಾ ಲೀಡರ್ಸ್ ಗಳು ಮುಂದೆ ಬಂದು ಮುಂಚೂಣಿಯಲ್ಲಿ ಮಾತಾಡ್ತಾ ಇದ್ರು. ಬರ್ತೀನಿ. ದಿನೇಶ್ ಅವರೇ, ಹೆಂಗ್ ನೋಡ್ತೀರಿ ಇದು? ಆಸ್ ಯೂಶುವಲ್ ಏನು ನಮ್ಮ ನೆಹರು ಕಾಲದಿಂದ, ನೆಹರು ಆದಮೇಲೆ ಇಂದಿರಾ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ ಆದಮೇಲೆ ಈಗ ರಾಹುಲ್ ಗಾಂಧಿ, ಅದೇ ರೀತಿ ಕ್ಯಾಬಿನೆಟ್ಟು ಕಾಣ್ತಾ ಇದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆದಮೇಲೆ ಪ್ರಿಯಾಂಕಾ ಖರ್ಗೆ, ಇಲ್ಲಿ ಯಾರು ಶಾಮನೂರ್ ಶಿವಶಂಕರಪ್ಪ ಆದಮೇಲೆ SS ಮಲ್ಲಿಕಾರ್ಜುನ್, ಇಲ್ಲಿ ಧರ್ಮ್ ಸಿಂಗ್ ಆದಮೇಲೆ ಅವ್ರ ಅಜಯ್ ಧರ್ಮ್ ಸಿಂಗ್, ಸಿದ್ದರಾಮಯ್ಯ ಆದಮೇಲೆ ಎತ್ತಿದ್ರೆ ಸಿದ್ದರಾಮಯ್ಯ. ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇರೋದೇನೆಂದರೆ ಇಟ್ಸ್ ಎ ಪ್ಯೂರ್ಲಿ ಫ್ಯಾಮಿಲಿ ಪೊಲಿಟಿಕ್ಸು. ಏನಂದರೆ ಅಪ್ಪನಿಗೆ ನೆಕ್ಸ್ಟು ಮಕ್ಕಳು, ಆಮೇಲೆ ಬಂಗಾರಪ್ಪ ಅವ್ರ ಮಗ ಕುಮಾರ್ ಬಂಗಾರಪ್ಪ, ಇಲ್ಲಿ ಮಧು ಬಂಗಾರಪ್ಪ. ಅಂದರೆ ಇವ್ರದ್ದು ಕಂಪ್ಲೀಟಾಗಿ ಏನು ಫ್ಯಾಮಿಲಿ ಪೊಲಿಟಿಕ್ಸು ಟ್ರೆಂಡ್ಸು ಏನು ಬರ್ತಾ ಇದೆ, ಇಲ್ಲಿ ಪ್ರಜಾಪ್ರಭುತ್ವನೇ ಕಾಣ್ತಾ ಇಲ್ಲ ಕ್ಯಾಬಿನೆಟಲ್ಲಿ. ಅಂದ್ರೆ ಎಲಿಜಿಬಿಲಿಟಿ ಪ್ರಜಾಪ್ರಭುತ್ವ ಕಾಣ್ತಿಲ್ಲ ಸರ್. ಸ್ವಾಮಿ, ದಾವಣಗೆರೆಯ ಮಾಯಾಕೊಂಡ ಎನ್ನುವಂತ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಂದು ಸಣ್ಣ ಸಮುದಾಯದಿಂದ ಮೊದಲ ಬಾರಿಗೆ ಆಯ್ಕೆಯಾಗಿ ಬಂದ ಉಳಿದವರು ಅದು ಕಣ್ಣೋರ್ಸಕ್ ಮಾಡುವಂತ ಕೆಲಸಗಳು ಎಲ್ಲೋ ಒಂದು ಮಾಡ್ಬಿಟ್ಟು ಕಣ್ಣೋರ್ಸ್ಬಿಡೋದು ಅಂತದ್ದು. ಆದ್ರೆ ನಾವ್ ಹೇಳ್ತಾ ಇರೋದು ಇಲ್ಲಿ ಕ್ಯಾಬಿನೆಟ್ ಯಾವ ರೀತಿ ಬಂದಿದೆ, ಎಲ್ಲ ಬರೀ ವಂಶ ರಾಜಕಾರಣದ ಪ್ರಿಂಟಿಂಗ್ ಪ್ರೆಸ್ಗಳಾಗಿ ಕೂತಿದೆ. ಹೋಗ್ಲಿ ಏನೇನು ಸ್ಟ್ಯಾಂಪ್ ಅಂತ ಹೇಳ್ತಾನಲ್ಲ ಪಿಕ್ಚರ್ ಅಲ್ಲಿ, ಇಲ್ಲಿ ಎಲ್ಲ ಸ್ಟ್ಯಾಂಪ್ಗಳೇ ಎದ್ದು ಕಾಣ್ತಾ ಇದಾವೆ. ಯಾವ ಇಲ್ಲಿ ಏನು ನೈತಿಕತವಾಗಿ ಅವ್ರು ಯಾವ ದೊಡ್ಡ ಡೆವಲಪ್ಮೆಂಟ್ ಮಾಡಿ ಅವ್ರ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿ ಏನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಯಾರು ಒಬ್ರದ್ದು ಇಲ್ಲ. ಮತ್ತೆ ಕಾಂಗ್ರೆಸ್ ಇದುವರೆಗೆ ಏನು ಆಯ್ತಪ್ಪ, ಬಿ ನಾಗೇಂದ್ರ ಏನು ಲಾಸ್ಟು ಇದು ಮಾಡೋರು
ಲಾಸ್ಟ್ ಅವರ ಮಂತ್ರಿಮಂಡಲದಲ್ಲಿ ಮಾಡಿದಂಥ ಸಾಧನೆ ಏನು, ಅವ್ರಿಗೆ ಮತ್ತೆ ಯಾಕೆ ಕೊಟ್ಟವ್ರೆ ಅಂದ್ರೆ ಇಲ್ಲಿ ಕ್ಯಾಬಿನೆಟ್ ಕಾಣ್ತಾ ಇರೋದು ನೀನು ಭ್ರಷ್ಟಾಚಾರಿ ಆಗಿರ್ಬೇಕು, ಇಲ್ಲ ಮುಖ್ಯಮಂತ್ರಿ ಮಕ್ಕಳಾಗಿರ್ಬೇಕು, ಇಲ್ಲ ಪ್ರಭಾವಿ ಮಂತ್ರಿಗಳ ಮಕ್ಕಳಾಗಿರ್ಬೇಕು. ಅದೇ ಒಂದು ಇವ್ರಿಗೆ ಕಾಂಗ್ರೆಸ್ಗೆ ಇವತ್ತು ಪೋರ್ಟ್ಫೋಲಿಯೋ ಆಗಿರೋದು. ನಾನು ಹೇಳ್ತಾ ಇರೋದು ಹೋಗ್ಲಿ, ಅವ್ರ ಕೆಲಸ ಏನ್ ಮಾಡಿದಾರೆ ಲಾಸ್ಟ್ ಆಯ್ತು. ಕೃಷ್ಣ ಬೈರೇಗೌಡರು ಲಾಸ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ರು, ಈ ಸತಿ ಬೆಂಗಳೂರು ಇನ್ಚಾರ್ಜ್ ಕೊಟ್ಟವ್ರೆ, ಒಪ್ಕೊಳ್ಳೋಣ. ಉಳಿದವರೆಲ್ಲ ಏನ್ ಮಾಡಿದ್ದಾರೆ ಅಂತ ನಾವು ಕೇಳ್ತಾ ಹೊಸಬ್ರು ಇರೋದು. ರಿಜ್ವಾನ್ ಒಂದು ಎರಡು ಆಯ್ತು ಸ್ವಾಮಿ. ಜಮೀರ್ ಅಹಮದ್ ಏನು ಅವ್ರ ಮೇಲೆ ಇಡಿ ಕೇಸ್ ಬಿದ್ದೈತೆ, IMA ಕೇಸ್ ಇದೆ, ಇಡಿ ಕೇಸ್ ಇದೆ, PMLA ಕೇಸ್ ಇದೆ. ಅವ್ರಿಗೆ ಯಾಕೆ ಕೊಡ್ತಾರೆ? ರಾಜಕಾರಣಿಗಳಲ್ಲ ಇದು, ಇದು ಸಣ್ಣ ಪುಟ್ಟ ಕೇಸ್ಗಳಲ್ಲ, ಇದು ಮೇಜರ್ ಕೇಸ್ಗಳು. ಅವರ ಕೈವಾಡಗಳು ಎದ್ದು ಕಾಣ್ತಾ ಇರುವಂತದ್ದು. ಅಂತವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಇನ್ಕ್ಲೂಡ್ ಮಾಡ್ಕೋತಾರೆ ಅಂದ್ರೆ ಇದು ಬಂದಿರೋದು ಏನಂದ್ರೆ ಇನ್ನ 1 ವರ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಲೂಟಿ ಹೊಡಿಬೇಕು. ಯಾಕಂದ್ರೆ ಅವ್ರ ಅಪ್ಪದಿರ್ಗೆ ಕಾನ್ಸೆಪ್ಟ್ ಇರುತ್ತೆ ಎಲ್ಲೆಲ್ಲಿ ಲೂಟಿ ಹೊಡಿಬೇಕು ಯಾವ್ಯಾವ ಕಡೆ ಅಂತ. ಈಗ ಮಕ್ಳಿಗೂ ಆ ದಾರಿ ಹೇಳ್ಕೊಟ್ಟಿರ್ತಾರೆ, ಅದು ಲೂಟಿಗೆ ಬಂದಿದ್ದಾರೆ ಹೊರ್ತು ಇವರು ದೇ ಆರ್ ನಾಟ್ ಎಟ್ ಆಲ್ ಟು ಇಂಪ್ಲಿಮೆಂಟ್. ಈಗ ಆಯ್ತಪ್ಪ ಮಧು ಬಂಗಾರಪ್ಪ 2,500 ಸ್ಕೂಲ್ ಮಾಡ್ತೀವಿ ಅಂತ 3 ಬಜೆಟ್ ಅಲ್ಲಿ ಹೇಳಿದ್ರು. ಎಲ್ರಿ 2,500 ಸ್ಕೂಲು? ಒಂದು ಸ್ಕೂಲು ಮಾಡಿಲ್ಲ. ಅಂದ್ರೆ ಈಸ್ ಅನ್ಫಿಟ್ ಟು ಬಿಕಮ್ ಅನ್ ಎಜುಕೇಶನ್ ಮಿನಿಸ್ಟರ್. ಮತ್ತೆ ಇನ್ಕ್ಲೂಡ್ ಮಾಡ್ಕೊತಾರೆ. 3 ವರ್ಷದಲ್ಲಿ ಅವ್ರ ಸಾಧನೆ ಕಳಪೆ 0. ಒಬ್ಬ ಕೈದಿಗೆ 17,000 ರೂಪಾಯಿ ಸಂಬಳ ಕೊಡ್ತಾರೆ, ಒಬ್ಬ ಕಾಂಟ್ರಾಕ್ಟ್ ಟೀಚರ್ಗೆ 12,000 ರೂಪಾಯಿ ಸಂಬಳ ಕೊಡ್ತಾರೆ. ಒಂದು ಸಂಬಳನೂ ಇಂಪ್ಲಿಮೆಂಟ್ ಮಾಡೋ ಯೋಗ್ಯತೆ ಬರಲಿಲ್ಲ ಅವ್ರಿಗೆ. ಪ್ರಶ್ನೆ ಕಾಂಗ್ರೆಸ್ ಉತ್ತರ ತೆಗೆದುಕೊಳ್ತಾರೆ, ಅದನ್ನ ಕೇಳಿ ಅವ್ರಿಗೆ. ಪದ್ಮಪ್ರಸಾದ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ನಿಮಗೆ? ಕೇಳಿಸ್ತದೆ. ಎಸ್. ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆ ಪದ್ಮಪ್ರಸಾದ್ ಅವರು ಅಂದುಕೊಂಡ ಹಾಗೆ ಯಾವ ಮಾನದಂಡದ ಮೇಲೆ ಆಯ್ತು ಅಂತ 4 ಕಾರಣ ಕೊಡಿ ಸರ್ ನನಗೆ. ಮುಖ್ಯಮಂತ್ರಿ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಗಿದೆ, ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿದೆ. ಓಕೆ. ರಾಜ್ಯ ಸರ್ಕಾರ ಅಭಿವೃದ್ಧಿಯ ಕಡೆ ಹೊಸ ಹುರುಪಿನಲ್ಲಿ ಕೆಲಸ ಮಾಡ್ಲಿಕ್ಕಿದೆ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ಹಿರಿಯರು ಮತ್ತೆ ಯುವಕರು ಸೇರಿದ ಒಂದು ಮಂತ್ರಿಮಂಡಲ ಈ ರಚನೆ ಆಗಿದೆ. ಇದು ರಾಜ್ಯದ ಅಭಿವೃದ್ಧಿಗೆ ನಡೆಯಲಿದೆ. ಬಹುಶಃ ಜೂನ್ ಜುಲೈಯಲ್ಲಿ ಮಳೆ ಬರದೆ ರಾಜ್ಯ ಎಲ್ಲ ಬರಗಾಲದ ಪರಿಸ್ಥಿತಿಯಲ್ಲಿತ್ತು. ಕಾವೇರಿ ಬಿಕ್ಕಟ್ಟು ಕೂಡ ಉಂಟಾಗಿತ್ತು. ಈಗ ವರುಣದೇವನ ಕೃಪೆಯಿಂದ ಕಾವೇರಿ ಬಿಕ್ಕಟ್ಟು ತನ್ನಿಂತಾನೆ ಬಗೆಹರಿತಾ ಇದೆ. ಏನು ನನಗೆ ಒಂದು ಪ್ರಶ್ನೆ, ಪ್ಲೀಸ್ ಪ್ಲೀಸ್. AAP ಅವರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ, ಎಲ್ಲವೂ ಹೌದು, ಒಪ್ಪಿಕೊಳ್ಳೋದು, ಸಮಸ್ಯೆ ಇತ್ಯಾದಿ ಎಲ್ಲವೂ ಹೌದು. ಆದ್ರೆ ಯಾವ ಮಾನದಂಡದ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಯ್ತು ಅಂತ ಈ ಪ್ರಶ್ನೆಗೆ ಉತ್ತರ ಬೇಕು ನಮಗೆ. 138 140 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಅಲ್ಲಿ ಅವಕಾಶ ಕೊಡ್ಲಿಕ್ಕೆ ಆಗೋದು ಕೇವಲ 33 ಜನರಿಗೆ. ಪಕ್ಷ ಎಲ್ಲರನ್ನು ಸಮಾನವಾಗಿ ಕಾಣ್ತದೆ. ನನಗೆ ಪ್ಲೀಸ್ ಪ್ಲೀಸ್ ಡೈರೆಕ್ಟ್ ಆನ್ಸರಿಗೆ ಬನ್ನಿ ಪದ್ಮಪ್ರಸಾದ್ ಅವರೇ. ಯಾವ ಮಾನದಂಡದ ಮೇಲೆ ನೀವು ಕೊಟ್ರಿ ಅಂತ? ಈಗ ನಿಮ್ ಕಾಂಗ್ರೆಸ್ ನಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು, ಹಿರಿಯರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ. 3 ಬಾರಿ ಗೆದ್ದಿರುವಂತಹ ಯಶವಂತರಾಯಗೌಡರಿಗೆ ಅವಕಾಶ ಸಿಗ್ಲಿಲ್ಲ. 5 ಬಾರಿ ಗೆದ್ದಿರುವಂತಹ ಹಂಪಣ್ಣ ಬಾದರ್ಲಿ ಅವರಿಗೆ ಅವಕಾಶವನ್ನು ಕೊಡೋ ಪ್ರಯತ್ನ ಮಾಡಲಿಲ್ಲ. ಅನೇಕ ಜನ ಹಿರಿಯರನ್ನ ಕೈ ಬಿಟ್ಟಿದ್ದೀರಿ ಎನ್ನುವಂತ ಆರೋಪದ ಭಾಗವಾಗಿ ಪ್ರತಿಭಟನೆಗಳಾಗ್ತಾ ಇದೆ. ಸಮಸ್ಯೆಗಳಿತ್ತು, 136 ಜನ ಶಾಸಕರಿದ್ರು, ಎಲ್ಲವೂ ಕೂಡ ಒಪ್ಪಿಕೊಳ್ಳುವಂತದ್ದೇ. ಇವೆಲ್ಲದರ ನಡುವೆ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗಿದೆ. ಎಸ್ ಸರ್, ತಮ್ಮ ಮಾತಿಗೆ ಹೇಳ್ತೇನೆ. ಕೇವಲ ತಾವು 3 ಬಾರಿ 5 ಬಾರಿ ಹೇಳಿದ್ರೆ ಅದು ಮಾತ್ರ ಅಲ್ಲ, 7 ಬಾರಿ ಗೆದ್ದಂತ NY ಗೋಪಾಲಕೃಷ್ಣ ಇದ್ದಾರೆ. ಅವರಿಗೂ ಒಂದು ಸಲ ಮಂತ್ರಿ ಪದವಿ ಸಿಕ್ಕಿಲ್ಲ. ಹಿರಿಯರಾದ HK ಪಾಟೀಲ್ರಿಗೂ ತಪ್ಪು ಹೋಗಿದೆ, ತಪ್ಪು ಹೋಗಿದೆ. ನಾನು ಒಪ್ಪಿಕೊಳ್ತೇನೆ. ಇಲ್ಲಿ ಏನಾಗ್ತದೆ, ಯುವಕರಿಗೆ ಕೊಡ್ಬೇಕು, ಬೇರೆ ಬೇರೆ ಜಿಲ್ಲೆಯವರಿಗೆ ಕೊಡ್ಬೇಕು, ಬೇರೆ ಬೇರೆ ಸಮಾಜ ಜಾತಿ ಪಂಗಡಗಳನ್ನು ಪರಿಗಣಿಸುವಾಗ ಎಲ್ಲೋ ಒಂದಿಬ್ಬರು ಅವಕಾಶ ವಂಚಿತರಾಗ್ತಾರೆ, ಅದು ಸಹಜ. ಆದ್ರೆ ಅವರನ್ನು ಪಕ್ಷ ಅವರನ್ನು ಸಂಘಟನಾತ್ಮಕವಾಗಿ ಉಪಯೋಗ ಮಾಡಿಕೊಳ್ಳಿಕ್ಕೆ ವಾಪಸ್ ಬರ್ತೀನಿ. ಎಸ್, ಕಾಂಗ್ರೆಸ್ ರವರ ಉತ್ತರವನ್ನ ಕೇಳ್ತಾ ಇದ್ದೀರಿ. ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಅವಕಾಶಗಳು ತಪ್ಪಿದೆ, ಅದನ್ನು ಸಂಭವ ಮ್ಯಾನೇಜ್ ಮಾಡೋ ಪ್ರಯತ್ನ. ಬಟ್ ಮ್ಯಾನೇಜ್ ಮಾಡುವ ಹಂತಕ್ಕಿದೆ ಇದೆಯಾ? ನಾಗೇಂದ್ರ ಬಾಬು ಪ್ರಸಾದ್ ಅವರೇ, ನಾವೆಲ್ಲ ಈಗ ಆಕ್ರೋಶ ಇದೆ ಎಲ್ಲವೂ ಕೂಡ ಇರೋದು ನೋಡಿದ್ರೆ ಇದನ್ನು ಸಮಾಧಾನ ಮಾಡ್ತಾರೆ ರೀ. ಅವರು ಮಾತಾಡಿಸ್ತಾರೆ, ಏನೋ ನಿಗಮ ಮಂಡಳಿ ಕೊಡ್ತಾರೆ, ಏನೋ ಮಾಡ್ತಾರೆ, ಸಂಭವ ಮ್ಯಾನೇಜ್ ಆಗಿಬಿಡುತ್ತೆ. ನಿಮಗೇನು ಅಸ್ತ್ರ ಸಿಗಲ್ಲ ಅಂತ ನನ್ನ ವಾದ. ನಿಮಗೊಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 2 ವಿಷಯಗಳು ನಾನು ಸ್ಪಷ್ಟವಾಗಿ ಮಾತಾಡಬೇಕು, 2 ನಿಮಿಷ ಕಾಲಾವಕಾಶ. ಮೊದಲನೇದಾಗಿ, ಯಾಕೆ ಈ ಸಚಿವ ಸಂಪುಟ ರಚನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ಇಲ್ಲಿ 5 ಗುಂಪಿದೆ.
ಒಂದು CMದಿದೆ, ಒಂದು ಮಾಜಿ CMದಿದೆ, ಒಂದು ಅಧ್ಯಕ್ಷರದಿದೆ, ಒಂದು ಖರ್ಗೆ ಅವ್ರದ್ದಿದೆ, ಒಂದು ಹೈಕಮಾಂಡ್ದಿದೆ. ಇವ್ರು ಕೊಟ್ಟಿರ್ತಕ್ಕಂಥದ್ದು ಅವರೊಪ್ಪಲ್ಲ, ಅವ್ರು ಕೊಟ್ಟಿರ್ತಕ್ಕಂಥದ್ದು ಇವರೊಪ್ಪಲ್ಲ, ಇವ್ರು ಕೊಟ್ಟಿರ್ತಕ್ಕಂಥದ್ದು ಅವರೊಪ್ಪಲ್ಲ. ಇವತ್ತು ವಿಳಂಬಕ್ಕೆ ನಂಬರ್ 1. ನಂಬರ್ 2, ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೊಸ ಮುಖಗಳಿಗೆ, ಯುವಕರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತಕ್ಕಂಥ ಪ್ರಬಲವಾಗಿ ಹೇಳಿದ್ದಾರೆ. ನಾನು ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾವ ಒಂದು ಹಿರಿಯರು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂತಕ್ಕಂಥವ್ರಿಗೆ ನೀವು ಕಳೆದ ಬಾರಿ 3 ವರ್ಷದಲ್ಲಿ ಕೊಟ್ರಲ್ಲ, ಏನೇನು ಮಾಡಿದ್ರಿ ನೀವು? ಮೂಢ ಹಗರಣ ಯಾವ ವಿಚಾರ ಬಂದಿದ್ದು ಯಾರಿಗೆ? 5,000 ಕೋಟಿ ಇದರಲ್ಲಿ ಯಾವುದು ಗೃಹಲಕ್ಷ್ಮಿಲಿ ಇದು ಮಾಡಿದ್ದು ಎಲ್ಲಿಗೋಯ್ತು? ವಾಲ್ಮೀಕಿ ಹಗರಣ ಏನಾಯ್ತು? ಇವತ್ತಿಂತ ಜ್ವಲಂತ ಸಮಸ್ಯೆಗಳು ಅಂತ ಹಿರಿಯರು ಎಕ್ಸ್ಪರ್ಟ್ಗಳಿದ್ದಾಗಲೇ ನೀವು ನಿಭಾಯಿಸಕ್ಕಾಗಲಿಲ್ಲ. ಹೊಸಬರನ್ನ ಇವತ್ತು ನೀವು ಇಟ್ಕೊಂಡು ಮಾಡಕ್ಕೆ ಹೊರಟಿದ್ದೀರಲ್ವಾ? ಅಲ್ಲ ಸ್ವಾಮಿ, ಒಂದು ನಿಮಿಷ ನಿಮ್ಮದ್ದೇ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಿಮ್ಮದ್ದೇ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಯುವ ನಾಯಕತ್ವಕ್ಕೆ ಅವಕಾಶ ಕೊಡಬೇಕು, ಹೊಸ ಮುಖಗಳನ್ನು ಪರಿಚಯ ಮಾಡಬೇಕು. ಅದು ಕೇಂದ್ರಕ್ಕೆ ಮಾತ್ರ ಅಪ್ಲೈ ಆಗುತ್ತೆ, ರಾಜ್ಯಕ್ಕೆ ಅಪ್ಲೈ ಆಗುತ್ತೆ. ಆ ಪಾಯಿಂಟನ್ನೇ ನಾನು ಬಿಡಿಸೋದಕ್ಕೆ ಈಗ ಅದು ನಿಂಬಾಯಿಂದನೇ ಬಂತು. ಯಾಕಂದ್ರೆ ಅವ್ರು ಹೇಳಬೇಕಾಗಿತ್ತು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಯ್ತು. ಹಾಗಾದ್ರೆ ಬರೋ ವಾರದಲ್ಲಿ ಸದನ ಇದೆ. ಯಾವ ಇಲಾಖೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ? ಹೌದು, ಇವತ್ತು ರೈತರ ಬಗ್ಗೆ ಯಾರು ಮಾತಾಡೋರಿದ್ದಾರೆ, ಕಾವೇರಿ ಬಗ್ಗೆ ಮಾತಾಡೋರು ಯಾರಿದ್ದಾರೆ, ಈ ಬಡವ್ರ ಬಗ್ಗೆ ಮಾತಾಡೋರು ಯಾರಿದ್ದಾರೆ, ದಿನನಿತ್ಯ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ಮಾತಾಡೋರು ಯಾರಿದ್ದಾರೆ, ರಾಜ್ಯದ ಸಮಸ್ಯೆ. ಸ್ವಾಮಿ, ಕರ್ನಾಟಕದಲ್ಲಿ ಇರ್ತಕ್ಕ ಏನು ಬೇಕಿಲ್ಲ, ಮಂಡ್ಯ ಭಾಗದಲ್ಲಿ ಇರ್ತಕ್ಕಂಥ 600 ಅವರಿಗೆ ಸಿದ್ದರಾಮಯ್ಯನವರು ಇನ್ನೂ ಸದನದಲ್ಲಿದ್ದಾರೆ. ಸರ್ ಕೇಳಿ, ಡಿ ಕೆ ಶಿವಕುಮಾರ್ ಸದನದಲ್ಲಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ JDS ನಲ್ಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತನಾಡಕ್ಕೆ ಯಾರಿದ್ದಾರೆ? ಕುಮಾರಸ್ವಾಮಿ ಅವರಿದ್ರು ಸೆಂಟ್ರಲ್ ಕಳಿಸಿದ್ರಿ, ಯಾವ ನಾಯಕರು ಮಾತಾಡ್ತಾರೆ? ನಿಮ್ಮ ಮೈತ್ರಿ ಪಾರ್ಟಿಯಲ್ಲಿ ಬಿಜೆಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಇದ್ರು, ಮಾಧುಸ್ವಾಮಿ ಅವರು ಇದ್ರು, ಈಶ್ವರಪ್ಪನವರು ಇದ್ರು, ಯಡಿಯೂರಪ್ಪನವರು ಇದ್ರು. ಇವತ್ತಾರಿದ್ದಾರೆ ಬಿಜೆಪಿಯಲ್ಲಿ ಮಾತನಾಡೋರು? ಒಂದು ನಿಮಿಷ. ನಿಮಗೆ ಅಪೋಸಿಷನ್ಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ನೀವುಗಳೇ ಮಾತಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಪಕ್ಷ ತಪ್ಪು ಹೆಜ್ಜೆಗಳಾಗ್ತಾ ಇರ್ತಕ್ಕಂಥದಕ್ಕೆ ಒಂದೊಂದು ಸೆಕೆಂಡ್ ಕೂಡ ಎತ್ತು ತೋರಿಸಿರ್ತಕ್ಕಂಥದ್ದು ಇದೇ ವಿರೋಧ ಪಕ್ಷಗಳೇ. ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಯಾರು ಮೈಸೂರು ತನಕ ಪಾದಯಾತ್ರೆ ಮಾಡಿದ್ದು, ಯಾರು ಬಿಡದಿ ವಿಚಾರ ಎತ್ತಿದ್ದು, ಹೇಳತನಕ ಕೇಳಿ. ಇದು ಬಂಡ ಸರ್ಕಾರ. ನೀವು ತಗೊಂಡೋಗಿ ಗುದ್ದಿದ್ರು ಕೂಡ ನಮ್ಗೇನಾಗಲ್ಲ ಅಂದಾಗ ನೀವು ಎಷ್ಟು ನಾವು ಬಡ್ಕೊಂಡ್ರೆ ಏನಾಗುತ್ತೆ? ಒಂದು ಮಾತ್ರ 5,000 ಕೋಟಿ ಬಗ್ಗೆ ನಾವು ಎಷ್ಟು ಸತಿ ಕೇಳಿದ್ದೀವಿ, ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ. ನೀವು ಹಾಗಾದ್ರೆ ಅರೆ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು 168 ಕೋಟಿ ಅಲ್ಲ, ಬರೀ 98 ಕೋಟಿ. ಹಾಗಾದ್ರೆ ನೀವು ಹಗರಣಗಳಲ್ಲಿ ನೀವು ಹೆಚ್ಚು ಕಡಿಮೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರ. ಆ ರೀತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಸಮಯ ಕಾಲಾವಕಾಶ ಕಮ್ಮಿ ಇದೆ. ಅಂದು ಸಮ್ಮಿಶ್ರ ಸರ್ಕಾರದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ವಿ. ಇವತ್ತು ನಿಮಗೆ ಫುಲ್ ಪ್ಲೇಡ್ಜ್ ಗೌರ್ಮೆಂಟ್ ಕೊಟ್ಟಿದ್ದೀವಿ ಕೈಗೆ. 5 ವರ್ಷಗಳ ಕಾಲ ನೀವೇ ಕೆಲಸ ಮಾಡಿ ಅಂತ ವಿರೋಧ ಪಕ್ಷಗಳು ನಾವು ಬೇಕು ಅಂತ ನಿಮ್ಮನ್ನೆಲ್ಲೂ ಮುಟ್ಟಿರ್ಲಿಲ್ಲ. ನೀವಾಗ ನೀವು ವಿರೋಧ ಪಕ್ಷಗಳಿಗೆ ಬಾಯಿಗೆ ಇದು ಕೊಡ್ತಾ ಇದ್ದೀರಾ. ಏನು ಅಂತಂದ್ರೆ ಇಲ್ಲಿ ವಿಚಾರ ಆಗಿರ್ತಕ್ಕಂಥದ್ದು, ಬಂಡವಾಳ ಹಾಕೊಂಡು ಬಂದಿದ್ದೀವಿ, ಬಂಡವಾಳ ತಗೋಬೇಕು, ಟೈಮ್ ಮುಗಿತಾ ಇದೆ. ಈಗ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಅದೇ ಕಾರಣಕ್ಕಾಗಿ ಪ್ಲೀಸ್ ಇರಿ, ನೀವು ಬಂಡವಾಳದ ವಿಚಾರದ ಬಗ್ಗೆ ಪ್ಲೀಸ್ ಹೇಳಿ. ಧರ್ಮ್ ಸಿಂಗ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಸರ್. ಅವತ್ತು ಕುಮಾರಸ್ವಾಮಿ ಅವರು ಹೊರಗೆ ಹಾಕಿದ್ರಲ್ಲ, ಹೊರಗೆ ಹೋದ್ರಲ್ಲ ಆ ಸರ್ಕಾರದಿಂದ. ಹೌದು, ಅದೇ ಸಚಿವ ಸ್ಥಾನಗಳು ಸಿಗ್ಲಿಲ್ಲ ಅನ್ನೋ ಅಸಮಾಧಾನ ಕಾರಣಕ್ಕಾಗಿನೇ ಹೋದ್ರು. ಅವತ್ತು ಕುಮಾರಸ್ವಾಮಿ ಬಂಡವಾಳ ಹಾಕಿದ್ರು, ಪ್ರತಿಫಲ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಹೊರಗೆ ಹೋದ್ರ. ಒಂದು ನಿಮಿಷ, ಅದನ್ನ ಇನ್ನೂ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾವ ಧರ್ಮ್ ಸಿಂಗ್ ಮತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತಲ್ಲ, ಈ ರೀತಿ ಯಾವ ಹಗರಣಗಳ ಸರ್ಕಾರ ಅಲ್ಲ. ನಮ್ಮ ಬಂಡವಾಳ ದುಡಿತ, ನಾವು ದುಡಿಮೆ ನಮ್ಮ ಬಂಡವಾಳ. ಒಳ್ಳೆ ಸರ್ಕಾರ ಕೊಟ್ಟಿದ್ದೀವಿ, ತೋರಿಸಿ. ನಮ್ಮ ಸರ್ಕಾರದಲ್ಲಿ ಡ್ಯಾಮೇಜ್ ಇದ್ರೆ ಅವತ್ತೇನಾದ್ರೂ ನಿಮ್ಗೆ ಆ ಸರ್ಕಾರದಲ್ಲಿ ಹಗರಣಗಳು ನಡೀತು, ಇಲ್ಲ ಏನೋ ಕೊಳ್ಳೆ ಹೊಡ್ಕೊಂಡು ಹೋದ್ರು ಅಂತಕ್ಕಂಥದ್ದು ತೋರಿಸಿ. ನೀವು ಜೊತೆಯಲ್ಲಿದ್ದು ಯಾವ ರೀತಿ ಕತ್ಕೊಯ್ದ್ರಿ ಅಂತಕ್ಕಂಥದ್ದು ನಾವು ಕಣ್ಣಾರ ನೋಡಿದ್ವಲ್ಲ. ನಂಬರ್ 1. ಈಗ ತಾನೇ ನಾನು ಮಾಧ್ಯಮ ನೋಡ್ಕೊಂಡ್ ಬರ್ತಾ ಇದ್ದೆ. ಒಬ್ಬರಲ್ಲ ಇಬ್ಬರಲ್ಲ ದುಡ್ದಿರ್ತಕ್ಕ ಇಲ್ಲಿ ವಲಸಿಗರು ವಸಸ್ಸು. ನೀವು ಅದನ್ನೇ ತಾವೇನೋ ಕೇಳ್ತಾ ಇದ್ರಿ. JDS ಇಂದ ಬಂದಿರೋರೆ ಅಲ್ಲಿ ಮಿನಿಸ್ಟರ್ಗಳಾಗಿರ್ತಕ್ಕಂಥ ಸೇರಿಸ್ಕೊಂಡಿರೋರು ನೀವು, ನಾವಲ್ಲ. ನಿಮ್ಮಲ್ಲಿ ಶಕ್ತಿ ನಿಭಾಯಿಸ್ತಕ್ಕಂಥ ವ್ಯಕ್ತಿಗಳು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇವತ್ತು ನೋಡಿ, ಆಗ್ಲೇ ತಾವು ಹೇಳ್ತೀವಿ, ಯಶವಂತರಾವ್ ಪಾಟೀಲ್ ಆಗಿರ್ಬೋದು, ಬೇಳೂರು ಗೋಪಾಲ ಕೃಷ್ಣ ಆಗಿರ್ಬೋದು, ರುದ್ರಪ್ಪ ಲಮಾಣಿ ಆಗಿರ್ಬೋದು, ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಲಕ್ಷ್ಮೀ ಕೊಟ್ಟಿದ್ದಾರೆ. ಆಮೇಲೆ ಆಲ್ಟ್ರಾ ಆಯ್ತು ಕೇಳಿ, ಅವರು ಕೂಡ ಗಲಾಟೆ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್, ತನ್ವೀರ್ ಸೇಠು, ಹಂಪನಗೌಡ ಬಾದರ್ಲಿ, ಗಾಯತ್ರಿ ಶಾಂತೇಗೌಡ, ಜಯಚಂದ್ರ, ಅಪ್ಪಾಜಿಗೌಡ, ಸುಬ್ಬಾರೆಡ್ಡಿ, ಮತ್ತು ಪ್ರಸಾದಪ್ಪಯ್ಯ, ಎಷ್ಟು ಜನ. ಆದರೆ ಇವತ್ತೊಂದೇ ಒಂದು ಮಾತು ನಾನು ಇಂಪಾರ್ಟೆಂಟ್ ತಮ್ಗೆ ಹೇಳ್ತಾ ಇದ್ದೀನಿ ಸರ್, ಇದನ್ನು ಕೇಳಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ,
ತಾಳ್ಮೆ ಇರಬೇಕು. ನೀವು ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ ಮಾಡ್ಕೋಬಾರ್ದು, ತಾಳ್ಮೆ ಇದ್ದವನು ಬಾಳ್ತಾನೆ ಅಂತ ಹೇಳಿ ನೀವು ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ತಾವು. ಹಾಗಾದ್ರೆ ನಿಮಗೆ ಅಧಿಕಾರ ಬೇಕಾದ್ರೆ ಒದ್ದು ಕಿತ್ಕೋತೀರಾ, ಬೇರೆಯವ್ರಿಗಾದ್ರೆ ನೀವು ಸಮಾಧಾನ. ಡಿ ಕೆ ಶಿವಕುಮಾರ್ ಸೆಂಟೆನ್ಸ್ ಅನ್ನು ಅಪೂರ್ಣ ಮಾಡಬೇಡಿ ನೀವು. ಹೇಳಿ. ಡಿ ಕೆ ಶಿವಕುಮಾರ್ ಆ ಸೆಂಟೆನ್ಸ್ ಅನ್ನು ಕಂಟಿನ್ಯೂಟಿ ಮಾಡಿದ್ರು. ಏನಂತ? 2004ರಲ್ಲಿ ನನಗೂ ಕೂಡ ಅವತ್ತು ಮಂತ್ರಿ ಸ್ಥಾನ ಸಿಕ್ಕಿರ್ಲಿಲ್ಲ, ನಾನು ಸಮಾಧಾನ ಇದ್ದ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ. ಅದನ್ನೇ ನಾನು ಏನು ಹೇಳ್ತಿದ್ದೀನಿ ಗೊತ್ತಾಯ್ತು ನಿಮಗೆ ಬಿಡಿಸಿ. ಇದೇ ಮುಖ್ಯಮಂತ್ರಿಗಳೇ ಶಿವಕುಮಾರ್ ಹೇಳಿದ ಹೇಳಿಕೆಗಳನ್ನು ನೀವು ಮಾತ್ರ ಹೇಳಿ ಹೇಳುವ ಅರ್ಥ ಇದೇ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದು ಒದ್ದು ಕಿತ್ಕೊಳ್ಳಿ ಅಂತ ಹೇಳಿ ನಾನೆಲ್ಲ ಹೇಳಿರೋದು. ಹಾಗಾದ್ರೆ ನಿಮ್ಮ ಡಬಲ್ ಸ್ಟ್ಯಾಂಡ್ ಇದೆಯಲ್ಲ ಯಾವಾಗ್ಲೂ ಕಾಂಗ್ರೆಸ್ ಅವರು ಯಾವಾಗಲೂ ಬೇಕಾದ ಒಂದು ಸ್ಟ್ಯಾಂಡ್ ಬೇಡದಿರೋ ಎರಡು ಸ್ಟ್ಯಾಂಡ್ ಉಪಯೋಗಿಸ್ತೀರಾ, ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ. ನೀವು ಯಾರನ್ನಾದ್ರೂ ನನಗೆ ಬೇಕಾಗಿರ್ತಕ್ಕಂಥ ನನ್ನ ರಾಜ್ಯ ಡೆವಲಪ್ಮೆಂಟ್ ಅಷ್ಟೇ. ಶ್ರೀವಲ್ಲಿ ಕೃಷ್ಣ ಅವರೇ, ಇವತ್ತು ಕಾಂಗ್ರೆಸ್ ಮೇಲೆ ನೀವು ಗೂಬೆ ಕೂರಿಸೋದು, ಆರೋಪ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳು, ಕೆ ಎಸ್ ಈಶ್ವರಪ್ಪನವರು, ಜಗದೀಶ್ ಶೆಟ್ಟರ್, ಎಂತಹ ಜಗದೀಶ್ ಶೆಟ್ಟರು ನಾವು ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ನಾನು ಮಿನಿಸ್ಟರ್ ಆಗಲ್ಲ ಅಂತ ನಿಂತುಬಿಟ್ರು. ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾಯಿತು ನಿಮ್ಮದೇ ಸರ್ಕಾರದಲ್ಲಿ. ನಾನು ಇನ್ನು ಹೇಳ್ತಾ ಇರೋದು, ರಾಜ್ಯದ ಜನತೆಯ ದೃಷ್ಟಿಯಿಂದ ಯಾವ ಸರ್ಕಾರ ಆಡಳಿತದಲ್ಲಿ ಇದ್ದಾಗಲೂ ಕೂಡ ಯಾವ ಸಚಿವರೇನು ರಾಜ್ಯಕ್ಕೆ ಉದ್ಧಾರ ಮಾಡಿದಂಥ ಉದಾಹರಣೆಗಳಿಲ್ಲ ಅಂತ ಸರ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದು ಸತ್ಯ. ಯಾಕಂದ್ರೆ ಎಲ್ಲಾರ್ಗೂ ಮಂತ್ರಿ ಸ್ಥಾನ ಸಿಗೋದಿಲ್ಲ, ಅಥವಾ ಎಲ್ಲರೂ ಮಂತ್ರಿಗಳಾಗಿ ಕೂತ್ಕೊಂಡ್ಬಿಟ್ರೆ ಅದು ಸಾಧ್ಯ ಇಲ್ಲ. ಅದು ಯಾವುದೇ ಸರ್ಕಾರ ಬರ್ಲಿ, ನಮ್ಮದು ಬರ್ಲಿ, ನಮ್ದು NDA ಬರ್ಲಿ ಅಥವಾ ಕಾಂಗ್ರೆಸ್ ಬರ್ಲಿ, ಯಾವುದೇ ಸರ್ಕಾರ ಬರ್ಲಿ, ಅದು ಸತ್ಯ. ಬಟ್ ಇವರು ಮಂತ್ರಿ ಸ್ಥಾನ ಇವಾಗ ಕೊಟ್ಟಿದಾರಲ್ಲ, ಫೇಲ್ಯೂರ್ ಆಫ್ ಕಂಪ್ಲೀಟ್ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದೇ ನಾಗೇಂದ್ರ 189 ಕೋಟಿ ಹಗರಣ ಮಾಡಿರುವಂತ ವ್ಯಕ್ತಿ ಹೊರಗಡೆ ಬಂದು ಅದು ಏನೋ 89 ಕೋಟಿ ಅದು ಟ್ರಾನ್ಸ್ಫರ್ ಆಗಿ RTGS ಆಗಿ ಗೋಲ್ಡ್ ಮತ್ತೆ ಕಾರ್ಗಳು ತಗೊಂಡು ಅದು ಕೂಡ ಸಿಕ್ಕಾಕೊಂಡು ಪ್ರತಿಯೊಂದು ಮಾಡಿರುವಂತದ್ದು. ಇಂಥವ್ರಿಗೆಲ್ಲ ನೀವು ಕೊಡ್ಬೇಕಾ? ಸಂಪುಟದಲ್ಲಿ ಸೇರ್ಸ್ಕೋಬೇಕಾ? ಹಾಗಾದ್ರೆ ಆಯ್ತು, ಬೇರೆ ನೀವು ಯುವಕರಿಗೆ ಕೊಡಿ, ನಾವೇನ್ ಬೇಡ ಅಂತ ಖಂಡಿತ ಹೇಳೋದಿಲ್ಲ. ಬೇರೆಯವ್ರಿಗೆ ಯಾರು ನಿಮಗೆ ಕಣ್ಣ ಕಾಣಿಸ್ಲಿಲ್ವಾ? ಗಾಯತ್ರಿ ಅವ್ರ ಹೆಸರು ಸೇರ್ಸಿದ್ರು, ತೆಗೆದಾಕಿದ್ರು. ಮೂರ್ ನಾವೇನ್ ಟಿವಿನಲ್ಲೇ ನೋಡಿದೀವಿ, ಮೂರ್ ಬಾರಿ ಚೇಂಜ್ ಆಗಿರೋಂಥದ್ದನ್ನ. ಆಯ್ತಾ? ಆಮೇಲೆ ನೀವು ಹೇಳಿದ್ರಿ ಇವರು ಶೆಟ್ಟರ್ ಅವ್ರು ಬೇಜಾರಾಗಿದ್ರು, ಇವ್ರು ಬೇಜಾರಾಗಿದ್ರು. ಸರ್ ನಾವ್ ಹೇಳ್ತಿರೋದು ಇವ್ರದ್ದು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಇರಲಿ, ಪೊಲಿಟಿಕಲ್ ಇದೆ ಏನು ಡೆವಲಪ್ಮೆಂಟೇ ಫೇಲ್ಯೂರ್ ಇವ್ರದ್ದು. ಬರೀ ಹಗರಣಗಳೇ ಸರ್. 3 years ಅಲ್ಲಿ ಒಂದು ಡೆವಲಪ್ಮೆಂಟ್ ತೋರಿಸಿ ಸರ್. ಇಂಥ ಕಡೆ ಅವರು ಶಂಕುಸ್ಥಾಪನೆ ಮಾಡಿದ್ದಾರೆ, ಇಂಥ ಕಡೆ ಇಂಥ ಎಲ್ಲ ಸೀನಿಯರ್ಸ್ ತಾನೇ ಇದ್ದಿದ್ದು. ಬಹುಶಃ ಶ್ರೀವಲ್ಲಿ ಕೃಷ್ಣ ಅವರು ಒಂದು ನೆನಪನ್ನು ಇಟ್ಕೊಳ್ಳದೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. 2023ರಲ್ಲಿ ಬಿಜೆಪಿ ಯಾಕೆ ಸೋತು ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸರ್ ಆಯ್ತಪ್ಪ, ನಾವು ಸೋತ್ವಿ, ಇವ್ರಿಗೆ ಬಹುಮತ ಸೋತಿದ್ದಕ್ಕೆ ಕಾರಣಗಳು ಏನು ಅನ್ನೋದನ್ನ ಒಂದು ಮನವರಿಕೆ ಮಾಡ್ಕೊಂಡ್ರೆ ನಿಮಗೆಲ್ಲ ಈ ಭ್ರಷ್ಟಾಚಾರ, ನೈತಿಕತೆ, ಸ್ವಾಭಿಮಾನ ಎಲ್ಲ ಇದಕ್ಕೂ ಆನ್ಸರ್ ಮಾಡ್ಬಿಡ್ತೀನಿ ಸರ್. PCM ಅಂತ ಇವರೊಂದು ನಾಟಕ ದೊಂಬರಾಟ ಶುರು ಮಾಡಿದ್ರು. 40% ಸರ್ಕಾರ ಅಂತ. ಒಂದ್ ನಿಮಿಷ, ಇಲ್ಲ ಅಲ್ಲ, 40% ಸರ್ಕಾರ ಅಂತ ಅಂದ್ಬಿಟ್ಟು ಅವ್ರು ಶುರು ಮಾಡಿದ್ರು. ಆಯ್ತಾ? ಅದಕ್ಕೆ UPI ಇದು ಹಾಕಿದ್ರು, ಇಲ್ಲಿ ಪೇ ಮಾಡಿ, ನೀವು ಸರ್ಕಾರಕ್ಕೆ ಪೇ ಮಾಡಿ ಅಂತ. ಕೋರ್ಟ್ ಅಲ್ಲಿ ಬಿದ್ದೇ ಹೋಯ್ತದು. ಆಯ್ತಾ? ಇವರು ಪ್ರೂವ್ ಮಾಡಕ್ ಆಗ್ಲೇ ಇಲ್ಲ. ಇದು ಅಕ್ಷರಶಃ ಸುಳ್ಳು ಅಂತ ಬಂತು ಮಾಹಿತಿ. ಆದ್ರೆ ಇವ್ರು ಮಾಡ್ತಾರೋ ನಾಗೇಂದ್ರ ಅವ್ರ ಪ್ರಕರಣ ಸಾಬೀತಾಗ್ಬಿಡುತ್ತಾ ಸರ್? ಮೂಡಾ ಪ್ರಕರಣ ಸಾಬೀತಾಗ್ಬಿಡುತ್ತಾ? ಯಾಕೆ ಸರ್ ವಾಪಸ್ ಕೊಟ್ಟಲ್ಲ ಸೈಟ್ಗಳನ್ನ? ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ರಿ. ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರೆ ನಾ 13 ಸೈಟ್ ನುಗ್ಬಿಟ್ಟೆ. ಆಯ್ತು, ಓ ನನ್ ಕಳ್ಳ ಆಪದ್ನೆ, ಮತ್ತೆ ತಗೊಳ್ಳಿ ವಾಪಸ್, ಬೇಡ ನಂಗೆ ಸೈಟ್ ಇದ ಹಾಗಾದ್ರೆ ನೀವ್ ಹೇಳಿ ಸರ್. ಅಲ್ಲಲ್ಲ, ಇನ್ನೊಂದು ಮುಗಿಸ್ಬಿಡ್ತೀನಿ ಇದ್ರಲ್ಲೇ, ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ. ಪ್ರತಿ ಇದೇ ನಾಗೇಂದ್ರಗೆ ಸಾಬೀತಾಗಿಲ್ಲ ತಾನೆ, ಇನ್ನು ಅವರು ಕಳ್ಳ ಅಂತಾನೂ ಸಾಬೀತಾಗಿಲ್ಲ, ಸರಿ ಇದಾರೆ ಅಂತಾನೂ ಸಾಬೀತಾಗಿಲ್ಲ. ನೀವು ಬೇರೆ ಕೊಡ್ರಿ. ಆಮೇಲೆ ಒಂದ್ ನಿಮಿಷ ಸರ್, ಇದು ಸಿದ್ದರಾಮಯ್ಯ ಕ್ಯಾಬಿನೆಟ್, DK ಶಿವಕುಮಾರ್ ಅವ್ರ ಕ್ಯಾಬಿನೆಟ್, ಪದೇ ರಿಪೀಟೆಡ್ ಆಗಿ ನೀವು ಅದನ್ನೇ ಕೊಡ್ತಾ ಇದ್ದೀರಲ್ಲ. ಹೊಸೊಬ್ರಿಗೆ ನೀವು ತಂದಿರೋದು ಎಷ್ಟು ಮಹಾಜನನ್ನ ಅಬ್ಬಬ್ಬಾ ಅಂದ್ರೆ ಒಬ್ರೋ ಇಬ್ರನ್ನ ಕೂರ್ಸಿದ್ದೀರಾ. JDS ಮತ್ತು ಬಿಜೆಪಿ ನಡುವೆ ಗೊಂದಲ ಯಾಕಿದೆ ಅನ್ನೋ ಕಾರಣಕ್ಕಾಗಿ ಈಗ ಬಂದಿರುವಂತ ಇಬ್ರು ಸೆಂಟೆನ್ಸ್ಗಳೇ ಅವ್ರಿಗೆ ಹೊಸಬರಿಗೆ ಅವಕಾಶ ಕೊಡಬಾರದು ಅಂತ ಅವ್ರು ಹೇಳಿದ್ರು. ಅವ್ರಿಗೆ ಅನುಭವ ಇದೆ ಅಂತ ಕಂಟಿನ್ಯೂ ಮಾಡ್ತೀನಿ, ನನ್ನ ಸೆಂಟೆನ್ಸ್ ಪೂರ್ಣ ಮಾಡ್ತೀನಿ. ನಾಗೇಂದ್ರ ಬಾಬು ಪ್ರಸಾದ್ ಅವರು ಹೇಳಿದ್ರು, ನಾಳೆ ಸದನದಲ್ಲಿ ಮಾತನಾಡುವಂತಹ ಅನುಭವ ಯಾವ ನಾಯಕರುಗಳಿಗೆ ಯಾರು ಮಾತಾಡ್ತಾರೆ? ನಾಗೇಂದ್ರ ಬಾಬು ಪ್ರಸಾದ್ 4 ದಿನಕ್ಕೆ ನಿಮಗೆ ಸದನ ಬರುತ್ತೆ.
ಹತ್ತಿರದಲ್ಲಿದೆ ಸದನ. ಬರ್ತೀನಿ. ಸದನಕ್ಕೆ ಸರ್, ನೀವು ನಾ ಏನು ಹೇಳ್ತೀನಿ. ಖಾತೆಗಳೇ ಕೊಟ್ಟಿಲ್ಲ, ಏನು ಅಲ್ಲ, ಸದನ ಆಗ್ತೀರಾ ನೀವು? ಸರ್ ನಾನು ಅವ್ರ ಕಡೆ ಮಾತಾಡದೆ ಹೇಳ್ತೀನಿ ಸರ್. ಇದ್ದಿದ್ದೆ ನಿಮಗೆ ನಾನು ಪ್ಲಸ್ answer ಪಾಯಿಂಟ್ ಮಾಡ್ತೀನಿ. ನಾನು ಹೇಳ್ತಾ ನಾನು answer ಮಾಡ್ತೀನಿ ಇದ್ದೀನಿ. ಅದಕ್ಕೆ. ಅವ್ರ ಕಡೆ ಮಾತಾಡದೆ ಇದ್ದಿದ್ದೆ ನಿಮಗೆ ಸರ್, ಪ್ಲಸ್ ಪಾಯಿಂಟ್ ಒಂದು ನಿಮಿಷ ನಾನು ಯಾಕಂದ್ರೆ ನೀವು ನರೇಂದ್ರ ಮೋದಿ ಅವರ ಉಲ್ಲೇಖ ಮಾಡಿದ್ರಿ ನಮ್ಮ ಪ್ರಧಾನಮಂತ್ರಿಗಳವ್ರದ್ದು ಯುವಕರಿಗೆ ಕೊಡಬೇಕು ಮಾಡಬೇಕು ಅಂತ. ಸರ್ ಕೊಡಬಾರ್ದು ಅಂತ ಹೇಳಿಲ್ಲ. ಈಗ 4 ದಿನದಿಂದ ಸದನ ಶುರು ಆಗುತ್ತೆ, ಎಕ್ಸ್ಪೀರಿಯನ್ಸ್ ಇರೋರು ಯಾರು ಅಂತ. ಬಟ್ ಇವ್ರ ಪ್ರಕಾರ ಏನು ಎಲ್ಲಾ ಅನೇಕ ಜನ ಹೊಸಬರಿದ್ದಾರೆ ಮೇಡಮ್, ಅನೇಕ ಜನ ಹೊಸಬರಿದ್ದಾರೆ. ಒಂದ್ ನಿಮಿಷ ಶಿವಲಿಂಗೇಗೌಡರು ಹೊಸದಾಗಿ ಬಂದಿರೋದು, ನರೇಂದ್ರ ಸ್ವಾಮಿ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವರು, ಒಂದೇ ಇಲ್ಲ ಸಂತೋಷ್ ಲಾಡ್ ಮಾತನಾಡುವಂತ ವ್ಯಕ್ತಿ ಸಂತೋಷ್ ಲಾಡು, ಚಲುವರಾಯ ಸ್ವಾಮಿ ಮಧು ಬಂಗಾರಪ್ಪ, ಜಮೀರಮ್ಮ ಸರ್ ಇದ್ದಾರೆ. ಇವ್ರದೆಲ್ಲ ಕೆಲಸಗಳು ನೋಡ್ಕೊಂಡ್ ಬಂದಿದೀವಿ. Okay. ಏನು 3 ವರ್ಷದಲ್ಲಿ ಇವ್ರು ಏನು Okay, ಉದ್ಧಾರ ದಿನೇಶ್ ಮಾಡಿದ್ರು ಅವ್ರೆ, ಹೇಳಿ, ನಮ್ಗೆ ಡೆವಲಪ್ಮೆಂಟ್ ಏನ್ ಮಾಡಿದ್ರು ಹೇಳಿ. ಓಕೆ ದಿನೇಶ್ ಅವರು ಬರ ಅಧ್ಯಯನ 224 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಒಂದು Okay. ಕ್ಷೇತ್ರಕ್ಕೆ ಹೋಗೈತಾ ಕೇಳಿ. Okay. 100 ಕ್ಷೇತ್ರಗಳಿಗೆ ಭೇಟಿ ಅವ್ರ ಮಾಡಿ ಸಚಿವರೆಲ್ಲ ಮಾಹಿತಿ ಹೋಗ್ತಿದ್ದಾರೆ. ತಂದಿದ್ವಿ ನಾವು. ಅವರೆಲ್ಲ ಸದನದಲ್ಲಿ ಸಚಿವರೆಲ್ಲ ನಾವು ಮಾತಾಡ್ತೀವಿ, ಸಚಿವರೆಲ್ಲ ಸದನದಲ್ಲಿ ನಾವು ಮಾತಾಡೋದು ಓಕೆ, ನೀವಲ್ಲ. ಬರ್ತೀನಿ ದಿನೇಶ್ ಅವರೇ, ಈಗ ನಾನು ಆಕ್ಚುಲಿ ಕಾಂಗ್ರೆಸ್ನವ್ರು ಕೇಳುವಂತ ಪ್ರಶ್ನೆ, ಅನುಭವ ಅಥವಾ ಅತಿ ಹೆಚ್ಚು ಬಾರಿ ಆಯ್ಕೆ ಆದವರಿಗೆ ಮಾನ್ಯತೆಯೇ ಇಲ್ಲ ಅನ್ನುವಂತಹ ಪ್ರಶ್ನೆ ರಾಜಕೀಯದಲ್ಲಿ ಬರುತ್ತೆ. ನೀವು ಅವಾಗಲೇ ಡಿಬೇಟ್ ಶುರುವಾಗೋದಕ್ಕಿಂತ ಒಂದು ಮಾತನ್ನು ನೀವು ಉಲ್ಲೇಖ ಮಾಡಿದ್ರಿ, ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಆಯಾಮಗಳಿಂದ ಆಯ್ಕೆ ಆಗಿದೆ ಅಂತ. ಇಟ್ ಈಸ್ ಪಾಸಿಬಲ್ ಇನ್ ಪಾಲಿಟಿಕ್ಸ್. ಸರ್ ಇವತ್ತು ನೀವು ಪಾಲಿಟಿಕ್ಸ್ ಅಂದರೆ ಈಗೇನು BJP ಕಾಂಗ್ರೆಸ್ಸು JDS ಅಲ್ಲಿ ವಂಶ ರಾಜಕಾರಣನೇ ಬೆಳಕ ಬರ್ತಾ ಇದೆ. ಇಲ್ಲಿ ಬೇಕಾಗಿರೋದು ಅನುಭವ ಅಲ್ಲ, ಅರ್ಹತೆ ಬೇಕು. ಮೇಜರ್ ಆಗಿ ಒಬ್ಬ ಮಿನಿಸ್ಟರ್ ಆಗಿ ಆ ಡಿಪಾರ್ಟ್ಮೆಂಟ್ನ ಹೇಗೆ ಅಪ್ಲಿಫ್ಟ್ ಮಾಡ್ತಾನೆ, ಹೌ ವಿಲ್ ಡಿಫರ್ ಆಗಿ ನೋಡ್ತಾನೆ ಅಂತ. ಇವತ್ತು ನಾವು ಪಂಜಾಬಲ್ಲಿ ಮೊದಲನೇ ಬಾರಿ ಸರ್ಕಾರ ಇದು ಮಾಡಿದ್ದು, ಅಲ್ಲಿರೋರು ಎಲ್ಲರೂ ಮೊದಲನೇ ಬಾರಿ MLAಗಳಾಗಿರೋರು, ಮೊದಲನೇ ಬಾರಿನೇ ಮಿನಿಸ್ಟರ್ಗಳಾಗಿರೋರು, ಮೊದಲನೇ ಬಾರಿ CM ಆಗಿರೋರು. ಇಲ್ಲಿ ಯಾವುದೋ ಅನುಭವಗಳು ಬೇಕಿಲ್ಲ. ಆ ಡಿಪಾರ್ಟ್ಮೆಂಟ್ನ ಎಫೆಕ್ಟಿವ್ ಆಗಿ ಟ್ರಾನ್ಸ್ಪರೆನ್ಸಿ ಆಗಿ ನಡೆಸೋ ಯೋಗ್ಯತೆ ಬೇಕು. ಮತ್ತೆ ಅಪ್ಲಿಫ್ಟ್ ಮಾಡಬೇಕು. ಎಜುಕೇಷನ್ ಆಗ್ಬೋದು, ಹೆಲ್ತ್ ಆಗ್ಬೋದು, ಎಕನಾಮಿ ಆಗ್ಬೋದು, ಇರಿಗೇಷನ್ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಪ್ರತಿಯೊಂದು ಇಲಾಖೆಗಳನ್ನ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೋ ಯೋಗ್ಯತೆ ಬೇಕು. ಓಕೆ, ಈ ದೇಶದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಎಜುಕೇಶನ್ ಕಲ್ತು ಬಂದು ಕರ್ನಾಟಕದಲ್ಲಿ ದೇಶದಲ್ಲಿ ರಾಜಕಾರಣಿ ಆದವರು ಯಾವ್ಯಾವ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ದೇಶದ ಜನತೆ ಗೊತ್ತಿದೆ. ಯಾವ್ಯಾವ ಅಧಿಕಾರಿ, ಯಾವ್ಯಾವ ಪೊಲಿಟಿಷಿಯನ್ ಯಾವ್ಯಾವ ಹುದ್ದೆಗಳಲ್ಲಿದ್ರು ಆ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ನಂತರ ಪೊಲಿಟಿಕ್ಸ್ ಬಂದು ಯಾವ್ಯಾವ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ. ಏನೂ ಕಲಿಯದೇ ಇರುವಂತಹ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬಂದು ಅಭಿವೃದ್ಧಿ ಮಾಡಿದಂತ ಸಾವಿರಾರು ಉದಾಹರಣೆಗಳು. ನಾನು ಅದನ್ನೇ ಹೇಳ್ತಾ ಇರೋದು. ಅರ್ಹತೆ ಅಂದ್ರೆ ಓನ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲ ನಾವು ಹೇಳ್ತಾ ಇರೋದು. ಆ ಡಿಪಾರ್ಟ್ಮೆಂಟ್ ಬಗ್ಗೆ ನಾಲೆಡ್ಜ್ ಇರಬೇಕು, ಹೌ ಯು ಕ್ಯಾನ್ ಇಂಪ್ಲಿಮೆಂಟ್. ಈಗ ಒಂದು ಇಲಾಖೆ, ಶಿಕ್ಷಣ ಇಲಾಖೆ, ಇವತ್ತು ನೋಡಿ ಭಿಕ್ಷೆ ಬೇಡ್ತಾವ್ರೆ. ಪ್ರೈವೇಟ್ ಅವ್ರು ಹೋಗಿ ಗೌರ್ಮೆಂಟ್ ಸ್ಕೂಲ್ ನ ಉದ್ಧಾರ ಮಾಡ್ಬೇಕಂತ ಇವರದೇ ಸರ್ಕಾರದ GT ದೇವೇಗೌಡರು ಉನ್ನತ ನಾನು ಹೇಳ್ತಾ ಇರೋದು ಅದನ್ನೇ ನಾವು ಹೇಳ್ತಾ ಇರೋದು. ಅವ್ರು ಓಪನ್ ಆಗಿ ಹೇಳಿದ್ರಲ್ಲ, ನನ್ಗೆ ಇದ್ರ ಬಗ್ಗೆ ಶಿಕ್ಷಣ ಬಗ್ಗೆ ಅರಿವೇ ಇಲ್ಲ, ನನ್ನನ್ನು ಶಿಕ್ಷಣ ಸಚಿವ ಮಾಡೋರು ಅಂತ ಅವರೇ ಹೇಳಿದ್ರು. ನನ್ಗೆ ಇದು ಅರಿವೇ ಇಲ್ಲ. ಅರಿವಿರುವಂತವ್ರನ್ನ ಮಾಡಿ. ಇವತ್ತು ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ದುಸ್ಥಿತಿಗೆ ಬಂದಿದೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅವ್ರು ಹೋಗಿ ಗೌರ್ಮೆಂಟ್ ಸ್ಕೂಲ್ ನ ಮೇಂಟೈನ್ ಮಾಡ್ಬೇಕಂತೆ. ಹಂಗಾದ್ರೆ ಶಿಕ್ಷಣ ಸಚಿವರು ಯಾಕಬೇಕು? ಆ ವ್ಯವಸ್ಥೆಗೆ ನಾನು ಹೇಳ್ತಾ ಇರೋದು. ಇವತ್ತು ಕ್ಯಾಬಿನೆಟ್ ಬೇಕಿಲ್ಲ, ಎಲ್ಲಾನು ಯಾವ್ದಾದ್ರು ಕಾರ್ಪೊರೇಟ್ ಸಂಸ್ಥೆಗೆ ವಹಿಸ್ಬಿಟ್ಟು ಅವರೇ ನೋಡ್ಕೊಳ್ಳಿ ಅಂತ DK ಶಿವಕುಮಾರ್ ಹೇಳಿ ಅಂತ ನಾನು ಹೇಳ್ತಾ ಇರೋದು. ರಿಯಾಕ್ಷನ್ ತೆಗೆದುಕೊಳ್ತೇನೆ. ಕಾಂಗ್ರೆಸ್ನಿಂದ ಪದ್ಮಪ್ರಸಾದ್ ಅವರು ಹೆಂಗ್ ಸಾಲ್ವ್ ಮಾಡ್ತೀರಿ ಇದನ್ನ? GBA ಚುನಾವಣೆ ಮಾಡ್ಬೇಕಂತೀರಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಬೇಕು ಅಂತ. ಈಗ ಒಂದು ರಾಯಚೂರು ನಂತರ ರಾಯಚೂರಿಗೆ ಹಿಂದುಳಿದ ಜಿಲ್ಲೆ ಒಂದೇ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇ ನಿಮ್ಮ AICC ಅಧ್ಯಕ್ಷರ ತವರು ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡ್ತೀರಿ. ಸಹಜ ಸರ್, ಪ್ರಾದೇಶಿಕವಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ತಪ್ಪಿದೆ. ರಾಯಚೂರು ಇರ್ಬೋದು, ಉಡುಪಿ ಇರ್ಬೋದು, ಕೊಡಗು ಇರ್ಬೋದು, ಕೆಲವು ಕಾರವಾರ ಇರ್ಬೋದು, ತಪ್ಪಿದೆ. ಬೇರೆ ಪಕ್ಷದವರು ಇದರಿಂದ ಯಾವ ಲಾಭ ಕೂಡ ಪಡೀಲಿಕ್ಕೆ ಯತ್ನ ಮಾಡಿದ್ರು ಅದು ಸಿಗೋದಿಲ್ಲ. ಅಸಮಾಧಾನ ಏನಿರ್ತದೆ, 1-2 ದಿನ ಇರ್ತದೆ, ಆಮೇಲೆ ಎಲ್ಲ ಸರಿ ಆಗ್ತದೆ. ಯಾರು ಪಕ್ಷ ಬಿಟ್ಟು ಹೋಗೋದಲ್ಲ. ಮೊನ್ನೆ ನಡೆದ MLC ಚುನಾವಣೆ ನೀವು ನೋಡ್ಬೋದು, 11 ಶಾಸಕರು ನಮ್ಮ ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಇದೇ ಯಾವ ದಿಕ್ಕು. ಆಮೇಲೆ BJP ವಕ್ತಾರರು ಹೇಳಿದ್ರಲ್ಲ, ಅಲ್ಲಿ ಹಾಗೆ ಮಾಡಿದ್ರು, ಈ ಕಾಲದಲ್ಲಿ ಹೀಗಾಯ್ತು ಅಂತ. ಪ್ರಥಮ ಬಾರಿ ಚೆಕ್ಕಲ್ಲಿ ಹಣ ತಗೊಂಡು ಜೈಲಿಗೆ ಹೋದ CM ಇದ್ರೆ ಅದು BJP ಪಕ್ಷದಲ್ಲಿ. ಆಮೇಲೆ ಆಮ್ ಆದ್ಮಿ ಅವರು ಮಾತಾಡ್ತಾ ಇದ್ರಲ್ಲ, ಅಲ್ಲಿ ಸಚಿವರು ಎಷ್ಟು ಜನ ಜೈಲಿಗೆ ಹೋಗಿದ್ರು, ಯಾವ ಕೇಸಲ್ಲಿ ಹೋಗಿದ್ರು ಅವರು? ಅಬ್ಕಾರಿ ಕೇಸಲ್ಲಿ ಹೋಗಿದ್ರು, ದಿಲ್ಲಿಯಲ್ಲಿ ಜೈಲಿಗೆ ಹೋಗಿದ್ರು. ಆಮೇಲೆ ಅರ್ಹತೆ ಕೇಳಿದ್ರಲ್ಲ, ಮನಮೋಹನ್ ಸಿಂಗ್ ಅವರಂತ ಅರ್ಹತೆ ಜನ ಎಲ್ಲಿಯಾದ್ರೂ ಸಿಗ್ತಾರೆ ನಿಮ್ಗೆ ಪ್ರೈಮ್ ಮಿನಿಸ್ಟರ್ ಆಗಿ? ಅವರು ರಿಮೋಟ್ ಕಂಟ್ರೋಲ್ ಕರ್ನಾಟಕಕ್ಕೆ ಬನ್ನಿ. ಈಗ ಆಗಿರೋ ಬೆಳವಣಿಗೆಗಳನ್ನ ನಿಭಾಯಿಸ್ತೀರಿ ನೀವು?
ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥರಿದ್ದಾರೆ. ನಾವು ಉತ್ತಮ ಆಡಳಿತ ಕೊಡ್ತೇವೆ, ಜನರ ಕಷ್ಟಗಳನ್ನ ಸಮಸ್ಯೆಗಳನ್ನ ಅರಿತುಕೊಂಡು ಅತ್ಯುತ್ತಮ ಆಡಳಿತಗಳನ್ನು ಕೊಡ್ತೇವೆ. ನಮ್ಮ ಗ್ಯಾರಂಟಿ ಯೋಜನೆಗಳೇನಿದೆ ಅಲ್ಲ ಪದ್ಮಪ್ರಸಾದ್ ಅವರೇ, ಹೌದು, ಎಲ್ಲವೂ ಕೂಡ ಹೌದು, ಒಪ್ಪಿಕೊಳ್ಳುವಂತದ್ದೇ. ಯಶವಂತರಾಯ ಗೌಡರು ಪಾಟೀಲ್ರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ನಾಳೆ ಭದ್ರಾವತಿ ಸಂಗಮೇಶ್ ರಾಜೀನಾಮೆ ಕೊಡ್ತಾರಂತೆ, ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡ್ತಾರಂತೆ. ಹಿನ್ನಡೆ ಅಲ್ವಾ ಇದು ಸರ್ಕಾರಕ್ಕೆ? ಯಾರು ಸರ್? ಬೇಳೂರು ಗೋಪಾಲಕೃಷ್ಣ ಅವರು ನಾಳೆ ರಾಜೀನಾಮೆ ಕೊಡ್ತಾರಂತೆ, ಭದ್ರಾವತಿ ಸಂಗಮೇಶ್ ರಾಜೀನಾಮೆ ಕೊಡ್ತಾರಂತೆ, ಯಶವಂತರಾಯ ಗೌಡ ಪಾಟೀಲ್ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಮಾತು ಹೇಳಿದ್ರು ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಯಾವುದೇ ಕಾರಣಕ್ಕಾಗಿಯೂ ಬೆಲೆ ಸಿಗ್ತಿಲ್ಲ ಅಂತ. ನಿಮ್ಮದೇ ಪಾರ್ಟಿಯಿಂದ 3 ಬಾರಿ ಆಯ್ಕೆ ಆದಂತಹ ನಾಯಕ ಅವರು. ಬೇಲೂರು ಗೋಪಾಲಕೃಷ್ಣ ಅವರನ್ನ ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಕರೆದು ಮಾತಾಡಿಸ್ತಾರೆ, ಸಮಾಧಾನ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ NY ಗೋಪಾಲಕೃಷ್ಣ ಕೂಡ ಹೇಳಿದ್ದಾರೆ, ನಾನು ಕಾರ್ಯಕರ್ತರಿಗೆ ಮಾತಾಡಿ ಆಮೇಲೆ ನನ್ನ ಅಭಿಪ್ರಾಯ ಹೇಳ್ತೇನೆ, ಯಾವುದೇ ದುಡುಕಿನ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಸಹಜ, ಹಿರಿಯರಿಗೆ ಅವಕಾಶ ತಪ್ಪಿದೆ ವಂಚಿತರಾದಾಗ ಅಸಮಾಧಾನ ಸಹಜ, ಅದನ್ನ ನಾವು ಒಪ್ತೇವೆ. ಅವ್ರನ್ನ ಪಕ್ಷದ ಸಂಘಟನೆಯಲ್ಲಿ ಜೋಡಿಸಿಕೊಂಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಗೌರವದಿಂದ ಕಾಣುವ ಕೆಲಸವನ್ನ ಪಕ್ಷ ಮಾಡ್ತದೆ. ನಮ್ಗೆ DK ಶಿವಕುಮಾರ್ ತಾವೇ ಹಾಗೆ ಹೇಳಿದ್ರಿ, 2004ರಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ, 2013ರಲ್ಲಿ ಸಚಿವ ಸ್ಥಾನ ಸಿಗ್ಲಿಲ್ಲ, ತಾಳ್ಮೆಯಿಂದ ಕಾದ್ರು. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವೇ ತಪ್ಪೋಯ್ತು 2014ರಲ್ಲಿ. ಆಮೇಲೆ 2013ರಲ್ಲಿ 2008ರಲ್ಲಿ ದೆಹಲಿಯಲ್ಲಿ ಕೇಂದ್ರ ಸಚಿವರಾಗೋದು ತಪ್ಪಿ ಹೋಯ್ತು. ಆ ನಂತರ ಸೆಕೆಂಡ್ ಲಿಸ್ಟ್ ಅಲ್ಲಿ ಬಂತು. ಆದ್ರೂ ಅವರು ತಾಳ್ಮೆಯಿಂದ ಕಾದ್ರು. ಇವತ್ತಿಗೂ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಆದ್ರೆ ಅವರಿಗೆ ಏನು ಪಕ್ಷದ ಮೇಲೆ ಇವತ್ತೊಂದು ಬೆಳವಣಿಗೆಗಳಾಯ್ತಲ್ಲ ಪದ್ಮಪ್ರಸಾದ್ ಅವರೇ, ಈ ಮಂಕಾಳ ವೈದ್ಯ, ಮಗುವೀರ ಸಮುದಾಯಕ್ಕೆ ಸೇರಿರುವಂತ ಮಂಕಾಳ ವೈದ್ಯ ಅವರ ಹೆಸರು ಫಸ್ಟ್ ಲಿಸ್ಟ್ ಅಲ್ಲಿ ಬಂತು. ಅವರನ್ನು ಔಟ್ ಮಾಡಿದ್ರಿ. ಆ ಸ್ಥಾನಕ್ಕಾಗಿ SS ಮಲ್ಲಿಕಾರ್ಜುನ್ ಅವರನ್ನು ತೆಗೆದುಕೊಂಡು ಬಂದ್ರಿ. ಅದಾದ ನಂತರ ಗಾಯತ್ರಿ ಅವರ ಹೆಸರು ಬಂತು, ಅವರನ್ನು ಕೂಡ ಕೈ ಬಿಡುವಂತ ಹೋದ್ರಿ. ಪ್ರಮಾಣ ವಚನ ಸ್ವೀಕಾರ ಆಗ್ಲಿಲ್ಲ. ಏನಾಗ್ತಿದೆ ಅಲ್ಲಿ? ಗಾಯತ್ರಿ ಶಾಂತೇಗೌಡರದ್ದು ಅಚ್ಚರಿಯ ಆಯ್ಕೆ. ಅವರು ಇನ್ನು MLC ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ಲಿಲ್ಲ. ಅವರೇ ಹೇಳಿದ್ರು, ನಾನು ಕನಮಂಡಲದಲ್ಲಿ ಇದನ್ನು ಎಣಿಸಿರ್ಲಿಲ್ಲ ಅಂತ. ಯಾವ್ದು ಆಗಿದೆ, ಒತ್ತಡದ ಇದರಿಂದ ಬಹುಶಃ ಬದಲಾವಣೆಗೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಅಲ್ಲ ಸರ್, ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ಸೋತಾಗನೇ ಮಿನಿಸ್ಟರ್ ಮಾಡ್ತಾರ, ಅವ್ನು ಆಮೇಲೆ ಪರಿಷತ್ ಚುನಾವಣೆಗೆ ನಿಲ್ಲಿಸಿ ಗೆಲ್ಸ್ಕೊಂಡು ಬರೋ ಪ್ರಯತ್ನ. ಈಗ ಯಾವ ಕಾರಣ ಇದು? ಅವ್ರು ಪರಿಷತ್ ಇನ್ನು ಓದ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಲ್ಲ, ಅದು ಕಾರಣ ಅಲ್ಲ. ಈಗ ಆಗಿದ್ದಾರೆ, ಅದು ಬೇರೆ ಬೇರೆ ಕಡೆಯಿಂದ ಒತ್ತಡ ಇರೋದ್ರಿಂದ ಬೇರೆಯವ್ರದ್ದು. ಹಾಗಾಗಿ ಇತರರಿಗೆ ಬಹುಶಃ ಅವಕಾಶ ಮಾಡಿಕೊಟ್ಟ ನಿಟ್ಟಿನಲ್ಲಿ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಓಕೆ, ನಾಗೇಂದ್ರ ಬಾಬು ಸರ್ ಅವರು ಅವಾಗಲೇ ಉಲ್ಲೇಖ ಮಾಡಿದ್ರು, ನಿಮ್ಮ JDS ಉದಾಹರಣೆ ಕೊಟ್ಟೆ ನಾನು. ನಿಮ್ಮದೇ ಉನ್ನತ ಶಿಕ್ಷಣ ಸಚಿವರಾಗಿದ್ರು ಸರ್, 7ನೇ ಕ್ಲಾಸು. ಹೇಳೋದಕ್ಕೆ ಉತ್ತರ ಹೌದು, ಖಂಡಿತ. ಸನ್ಮಾನ್ಯ GD ದೇವೇಗೌಡರಿಗೆ ಉನ್ನತ ಶಿಕ್ಷಣ ಕೊಟ್ಟಿದ್ದು ಅವತ್ತು ಗೆದ್ದಂಥ ಕೆಲವೇ ಜನಗಳಲ್ಲಿ ಯಾರ್ಯಾರು ಕೋಟಾ ಇತ್ತು ಅಂತಕ್ಕಂಥದ್ದು 2 ಪಕ್ಷಗಳಲ್ಲಿ ನಮ್ಮ ಕೋಟಾ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ನಾಯಕರಿದ್ರು, ಕೊಟ್ಟಿದ್ದು ನಿಜ. ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವೊಂದು ಸಣ್ಣ ಹಗರಣ ಕೂಡ ಅವರ ಆಡಳಿತದಲ್ಲಿ ನಡೆದಿಲ್ಲ ಅಂತಕ್ಕಂಥದ್ದು ದಾಖಲೆ. ದಯಮಾಡಿ ಯಾವುದೋ ಸಣ್ಣ ತೋರಿಸಿ ಇವತ್ತು ಆ ಪಕ್ಷದ ಬರುವಾಗ ನಾನು ತಲೆ ಬಾಗ್ತೀನಿ. ಮನೆ ಆಮ್ ಆದ್ಮಿ ವಕ್ತಾರ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ರು, ಯಾವುದು ವಂಶ ರಾಜಕಾರಣದ ಬಗ್ಗೆ ಅವ್ರು ಬಾರಿ ಹೇಳ್ತಾ ಇದ್ರು. ಆಮ್ ಆದ್ಮಿ ಬಂದಿದ್ದು ಇವತ್ತು ಫಸ್ಟ್ ಟೈಮ್. ಇನ್ನು ಅವ್ರ ಮಕ್ಕಳು ಮನೆ ಮಕ್ಕಳು ಬೆಳೀಲಿ, ಅವರು ಬರ್ತಾರೆ. ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಇಲ್ಲ ಒಂದು ನಿಮಿಷ ನೋಡಿ, ಯಾರದೇ ಮಕ್ಕಳು ಯಾರದೇ ಮೊಮ್ಮಕ್ಕಳು ಬರಬೇಕು ಬರಬಾರ್ದು ಅಂತ ಎಲ್ಲೂ ಇಲ್ಲ. ಜನಗಳ ಮುಂದಕ್ಕೆ ಹೋಗಿ ಆಯ್ಕೆ ಮಾಡಿದ್ರೆ ಆಗುತ್ತೆ. ಯಾಕೆ ನಿಖಿಲ್ ಕುಮಾರಸ್ವಾಮಿ 3 ಸತಿ ಸೋತರು, ಅದ್ರ ಬಗ್ಗೆ ಯಾಕೆ ನೀವು ಉಲ್ಲೇಖ ಮಾಡೋದಿಲ್ಲ? ಹಾಗಾದ್ರೆ ಒಂದು ನಿಮಿಷ, ಆಮೇಲೆ ಕಾಂಗ್ರೆಸ್ ವಕ್ತಾರರಿಗೊಂದು ಕೌಂಟರ್ ಕೊಡ್ಬೇಕು ನಾನು. ಇಲ್ಲ, ಕಾಂಗ್ರೆಸ್ ವಕ್ತಾರದ ಮೇನ್ ವಿಚಾರ ಇದೆ, 11 ಜನ ಇವರು ನಮಗೆ ಅಡ್ಡಮತದಾನ ಮಾಡಿದ್ರು ಅಂತೇಳಿ ಏನೇನು ನೀವು ಆಮಿಷಗಳು ಕೊಟ್ಟವ್ರನ್ನ ನೀವು ಯಾವ ರೀತಿ ಮಾಡಿದ್ರಿ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿಲ್ಲ. ಅದನ್ನು ಹೇಳಬೇಕಾಗಿತ್ತು. ಈ ಕಾರಣಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಇದು ಒಂದು ರೀತಿ ಫಸ್ಟ್ ಮಹಿಳಾ ವಿರೋಧಿ ಸರ್ಕಾರ. ಇನ್ನೂ ನಮ್ಗೆ 7,000 ಕೋಟಿ, ಅದು 5,000 ಅಲ್ಲ, 7,000 ಕೋಟಿ ನಮ್ಗೆ ಇನ್ನೂ ಬಂದಿಲ್ಲ. ಈಗ 3 ತಿಂಗಳಿಂದ ಅಂತೂ ಕೊಟ್ಟೇ ಇಲ್ಲ. ಈ ಕ್ಯಾಬಿನೆಟ್ ಅದು ಇದು ಅಂತ ಇನ್ನೊಂದು 3 ತಿಂಗಳು ಹಂಗೆ ಎಕ್ಸ್ಟೆಂಡ್ ಮಾಡ್ಬಿಡ್ತಾರೆ, ಮುಗೀತು ಅಲ್ಲಿ ಗೃಹಲಕ್ಷ್ಮಿ ಅವ್ರ ಯೋಜನೆ. 5,300 ಕೋಟಿ ಬಂದಿಲ್ಲ, ಆಯ್ತಾ? ಇನ್ನೊಂದು ಹೇಳ್ಬಿಡ್ತೀನಿ ಇದ್ರ ಜೊತೆಗೆ. ಆಮೇಲೆ ಅವ್ರು ಹೇಳಿದ್ರಲ್ಲ GT ದೇವೇಗೌಡರು ಅಂತ, GT ದೇವೇಗೌಡರು ಎಲ್ಲ ಕಡೆ ಹೋಗ್ಬಿಟ್ಟು ಹಂಗೆ ಶೂಸ್ ಬೇಕು, ಸಾಕ್ಸ್ ಬೇಕು, ದಾನಿಗಳಿದ್ರೆ ಕೊಡಿ ಅಂತ ಕೇಳಿಲ್ಲ ಸರ್. ಆಯ್ತಾ? ಅದನ್ನೇ ಅವ್ರು
ಹೇಳಿದ್ದು ಅರ್ಹರಿಗೆ ಕೊಡಿ, Yes, ವಿದ್ಯೆ ಅಲ್ಲ ಹೇಳಿದ್ದು ಅಂತ ಅನ್ಬಿಟ್ಟು. ಕ್ವಿಕ್ ಆಗಿ ಕೊನೆ ರಿಯಾಕ್ಷನ್ಸ್. ಈಗೇನು ಕಾಂಗ್ರೆಸ್ 2.0 ಸರ್ಕಾರ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದು ಏನ್ ಸಿದ್ದರಾಮಯ್ಯನವರು ಮೂರುವರೆ ವರ್ಷದಲ್ಲಿ ಅವ್ರೇನು ಮಾಡಿಲ್ಲ, ಇವರು ಏನು ಮಾಡಲ್ಲ. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಜನರನ್ನ ದಂಧೆ ಮಾಡ್ತಾ ಇದಾರೆ. Okay. ಇವತ್ತು ಹಾಲಿಂದ ಆಲ್ಕೋಹಾಲ್ ತನಕ Yes, sir. ಜನರನ್ನ ಲೂಟಿ ಮಾಡ್ತಾ ಇದಾರೆ. ಅಷ್ಟು ಬಿಟ್ರೆ ಈ ಫಲಿತಾಂಶ ಒಂದೂವರೆ ವರ್ಷದಲ್ಲಿ ಉತ್ತರ ಕೊಡುತ್ತೆ. ಫಲಿತಾಂಶ ಉತ್ತರ ಅಲ್ಲ, ಈಗ ಆಲ್ರೆಡಿ ಆಂಟಿ ಇನ್ಕಂಬೆನ್ಸಿ ಸ್ಟಾರ್ಟ್ ಆಗಿದೆ, ಆಡಳಿತ ವಿರೋಧಿ ಅಲೆ ಸ್ಟಾರ್ಟ್ ಆಗಿದೆ. ಮೂರು ಜನರಿಗೂ ಕೂಡ ಅದನ್ನಂತೂ thank you so ಹೇಳಕ್ much, ಮೂರು ಇಷ್ಟಪಡ್ತೀನಿ. ಜನರಿಗೂ. ಧನ್ಯವಾದ. ಪದ್ಮಪ್ರಸಾದ್ ನಿಮಗೂ ಕೂಡ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಜಿ ಸಂವಾದ ಮುಗಿಸ್ತಾ ಇದ್ದೀನಿ. ಇಂಥದ್ದೊಂದು ಬೆಳವಣಿಗೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ವಿಪಕ್ಷಗಳು ಇದನ್ನು ಹೆಂಗೆ ಎನ್ಕ್ಯಾಚ್ ಮಾಡುತ್ತೆ, ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಸಂವಾದ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.